ಮಧ್ಯೆ ದೇವನ ವಿಷಯದಲ್ಲಿ ಖಂಡಿತವಾಗಿ ದೇವರ ಕಾರ್ಯಗಳು ಮಾಡ್ತಾರೆ. ಆಮೇಲೆ ಅದೇ ನಮ್ಮ ಪಾಸ್ಟರ್ ಹೇಳಿದಾಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ, ನಾನು ವಿಶಾಖಪಟ್ಟಣದಿಂದ ಏಲೂರಿಗೆ ಗುಡಿವಾಡೆಗೆ ಕಾರಲ್ಲಿ ಬರಬೇಕಾಯ್ತು. ಆ ಕಾರಲ್ಲಿ ಬರುವಾಗ ಆಕ್ಚುಲಿ ಅವತ್ತು ಪ್ರಾರ್ಥನೆ ಮಾಡಿದಾಗ ಬೆಳಿಗ್ಗೆ ನನಗೆ ದೇವರು ತಿಳಿಪಡಿಸಿದ್ದೇನೆಂದ್ರೆ, ಅಯ್ಯೋ ನನಗೆ ಕಾಲ್ ಮಾಡ್ತಾರೆ ಅನ್ನೋದಾಗಿ ನನಗೆ ಒಂದು ಸಿಗ್ನಲ್ ಬರ್ತಾ ಇದೆ. ಸೊ ಆ ಕಾರಲ್ಲಿ ಬರುವಾಗ ನಾನು ಹೇಳಿದೆ ನಮ್ಮ ಸೇವಕರ ಹತ್ರ, ಪ್ರಕಾಶ್ ರಾಜನವರ ಹತ್ರ, ಅಣ್ಣ ನೀನು ಏಲೂರಲ್ಲಿ ಒಂದು 2 ದಿವಸ ಚೆನ್ನಾಗಿರ್ತದೆ, ಈ ಡೇಟ್ಗಳಲ್ಲಿ ಬರ್ತೀಯಾ ಅಂತ ಹೇಳಿದೆ. ನಾನು ಯಾವಾಗಲೂ ಪ್ರೇಯರ್ ಮಾಡಿ ಇರ್ತೀನಿ, ಆದರೆ ಅವ್ರು ಕೇಳಿದಾಗ ಯಾವತ್ತೂ ಇಲ್ಲ ಅಂದಿಲ್ಲ ನಾನು ಡೇಟ್ಸು. ಆದರೆ ಒಂದೇ ಹೇಳಿದೆ, ಇಲ್ಲ ನನಗೆ ಹಳೆ ರೂಮಿಂದ ಕಾಲ್ ಬರುತ್ತೆ, ನಾನು ಅಲ್ಲಿ ಹೋಗ್ಬೇಕಂತ ಹೇಳಿದೆ. ಆ ಹೇಳಿದ 2 ದಿವಸ ನಂತರ ಹೊಸಪೇಟೆಗೆ ಬಂದ ಮೇಲೆ ನನಗೆ ಕಾಲ್ ಮಾಡಿದ್ರು. ಡೇಟ್ಸ್ ಈ 2 ದಿವಸ ಕಾಲಿದಲ್ಲಯ್ಯ, 2-3 ದಿವಸ ಅಂದ್ರೆ ಅವ್ರು ಅದೇ ಡೇಟ್ ಬೇಕು ನನಗೆ ಅಂದ್ರು. ಆಮೇಲೆ ಹಾಲೆಲೂಯ, ದೇವರಿಗೆ ಸ್ತೋತ್ರವಾಗಲಿ. ಇದು ದೇವರ ಚಿತ್ತ. ದಿಸ್ ಇಸ್ ಗಾಡ್ಸ್ ಪ್ಲಾನ್, ದಟ್ಸ್ ವೈ ವಿ ಆಲ್ ಗ್ಯಾದರ್ಡ್ ಹಿಯರ್. ಹಾಲೆಲೂಯ. ಕೈ ಕೊಟ್ಟು ಹೇಳಿದ್ರೆ ಗಟ್ಟಿಯಾಗಿದೆ, ನಿಮ್ಮ ದೇವರು ಆಶೀರ್ವದಿಸ್ತಾರೆ ಅಂತ ಹೇಳಿ. ಸ್ವರ ಬರ್ತಾ ಇಲ್ಲ, ಏನು ಬಹಳ ಚೆನ್ನಾಗಿ ಕಾಣ್ತೀರಂತ ಹೇಳಿ ಹೋಗಿ, ಚೆನ್ನಾಗಿ ಕಾಣ್ತೀರಂತ ಹೇಳಿ ಹೋಗಿ. ಅಯ್ಯ ಚೆನ್ನಾಗಿ ಕಾಣ್ತೀರಮ್ಮ, ಪಕ್ಕದಲ್ಲಿ ಕೈಗಳು ಹಾಕಿ ಚೆನ್ನಾಗಿಲ್ಲ ಅಂತ ದೇವ ಒಪ್ಕೊಂಡಿದ್ದಾರೆ ಬಿಡ್ರಿ. ಹಾಲೆಲೂಯ. ಹೋಗ್ಲಿ, ದೇವ ನಿಮ್ಮ ಜೀವನದಲ್ಲಿ ಕಾರ್ಯಗಳು ಮಾಡ್ತಾರೆ ಎಂಬುದಾಗಿ ಹೇಳಿ. ಕೈ ಒಂದು 2-3 ಕೈ ಕೊಟ್ಟು ಹೇಳಿ. ಇವತ್ತು ಸುಮ್ಮನೆ ಬಂದಿಲ್ಲ, ದೇವ ನಿಮ್ಮ ಜೀವನದಲ್ಲಿ ಕಾರ್ಯಗಳು ಮಾಡ್ತಾರೆ ಎಂಬುದಾಗಿ ಹೇಳಿ. ಏನ್ರಿ ಗಟ್ಟಿಯಾಗಿ ಹಾಲೆಲೂಯ. ಗಟ್ಟಿಯಾಗಿ ಕೆಲವರು ಹಲ್ಲೆಲೂಯ ಅಂತಾರೋ ಬೆಲಬೆಲೆಯ ಅಂತಾರೋ ಗೊತ್ತಿಲ್ಲ. ಆಮೇಲೆ ಅಂದ್ರೆ ಹೋಗೋಗಯ್ಯ ಅಂತಾರೋ ಗೊತ್ತಿಲ್ಲ ಕೆಲವರು. ಹಾಗಾಗಿ ದೇವರಿಗೆ ಸ್ತೋತ್ರ. ದೇವರ ವಾಕ್ಯಕ್ಕೆ ಹೋಗೋಣ. ಆದಿಕಾಂಡ 32ನೇ ಅಧ್ಯಾಯ 29ನೇ ವಚನ ನಾವು ಓದ್ಕೊಳ್ಳೋಣ. ಬೇರೆ ಆದಿಕಾಂಡ 32:29. ಯಾಕೋಬನು ಅಲ್ಲಿ ಅವನನ್ನು ಆಶೀರ್ವದಿಸಿದನು. ಆಮೆನ್. ದೇವರು ಯಾಕೋಬನನ್ನು ಅಲ್ಲಿ ಆಶೀರ್ವದಿಸಿದಂತೆ ನಾವು ನೋಡುತ್ತೇವೆ ಪ್ರಿಯರೇ. ಬಹಳ ಮಂದಿಗೆ ಆಶೀರ್ವಾದ ಅಂದ್ರೆ ಏನು? ಆಶೀರ್ವಾದ ಅಂದ್ರೆ ನಮಗೆ ಒಳ್ಳೆ ಮನೆ ಇರುವುದು ಆಶೀರ್ವಾದ, ಒಳ್ಳೆ ಚರ್ಚ್ ಕಟ್ಟುವುದು ಆಶೀರ್ವಾದ, ಇಲ್ಲ ಒಳ್ಳೆ ಕಾರ್ ಇರುವುದು ಆಶೀರ್ವಾದ, ಒಳ್ಳೆ ಜಾಬ್ ಇದ್ರೆ ಆಶೀರ್ವಾದ, ಇಲ್ಲ ಒಳ್ಳೆ ಬಂಧು ಮಿತ್ರರು, ವೆಲ್ತ್, ಬ್ಯಾಕ್ ಗ್ರೌಂಡ್ ಇವೆಲ್ಲ ಇದ್ರೆ ಆಶೀರ್ವಾದ ಎಂಬುದಾಗಿ ಹಲವಾರು ಜನರು ಅಂದ್ಕೊಳ್ತಾರೆ. ಅಫ್ಕೋರ್ಸ್ ಅದು ನಮಗೆ ಬೇಕು, ಈ ಲೋಕದಲ್ಲಿದ್ದೇವೆ, ಖಂಡಿತವಾಗಿ ಅದು ನಮಗೆ ಬೇಕು. ಇವೆಲ್ಲದಕ್ಕಿಂತ ಒಂದು ಉತ್ತಮವಾದ ಆಶೀರ್ವಾದ ಯಾವುದೆಂದರೆ ನಮಗೆ ರಕ್ಷಣೆಯೇ ನಿಜವಾದ ಆಶೀರ್ವಾದವಾಗಿದೆ. ಹಲ್ಲೆಲೂಯ, ಹಲ್ಲೆಲೂಯ. ಯಾಕೋಬನನ್ನು ಆ ಸ್ಥಳದಲ್ಲಿ ದೇವರ ಆಶೀರ್ವದಿಸಿದಂತೆ ಈ ಮಧ್ಯಾಹ್ನ ವೇಳೆಯಲ್ಲಿ ಈ ಹಳೆ ರೊಳ್ಳಿಯಲ್ಲಿ ದೇವರು ನಿಮ್ಮನ್ನು ಆಶೀರ್ವದಿಸಲು ಕರೆತಂದಿಲ್ಲ. ಆಮೆನ್. ಕೆಲವರು ಹೇಳ್ತಾ ಇಲ್ಲ ಆಮೆನ್. ಹಲ್ಲೆಲೂಯ. ಯಾಕೋಬನ ನೋಡುವಾಗ ಲಾಬಾನನ ಮನೆಯಲ್ಲಿದ್ದಾಗ ಲಾಬಾನನು ಹೇಳ್ತಾನೆ, ಯಾಕೋಬನೇ, ನಿನ್ನ ಮೂಲಕವಾಗಿ ನಿನ್ನ ದೇವರು ನನ್ನನ್ನು ಆಶೀರ್ವದಿಸಿದ್ದಾನೆ ಎಂಬುದಾಗಿ ಹೇಳ್ತಾನೆ. ಆಮೇಲೆ ಯಾರು ಹೇಳ್ತಾ ಇದ್ದಾರೆ? ಲಾಬಾನನು ಒಬ್ಬ ವಿಗ್ರಹಾರಾಧಕನು, ಒಬ್ಬ ಅನ್ಯನು, ದೇವರು ನಂಬಿಕೊಂಡಲಾರದ ವ್ಯಕ್ತಿ. ಆತನು ಹೇಳ್ತಾನೆ, ಇಲ್ಲ ಯಾಕೋಬನೇ, ನಿನ್ನ ದೇವರು ನನ್ನನ್ನು ಆಶೀರ್ವದಿಸಿದ್ದಾರೆ. ಆಮೇಲೆ ಯಾಕೋಬನು ಯಾರು? ದೇವರ ಆರಿಸಿಕೊಂಡ ಜನಾಂಗ, ದೇವರಲ್ಲಿ ಭಯಭಕ್ತಿ ಉಳ್ಳವನು. ಹಾಗಾಗಿ ಯಾಕೋಬನಿಂದ ಲಾಬಾನನು ಆಶೀರ್ವದಿಸಿದಂತೆ ನಾವು ನೋಡುತ್ತೇವೆ. ಯಾಕೋಬನು ನೋಡುವಾಗ ತನ್ನ ತಂದೆ ಮನೆಯನ್ನು ಬಿಟ್ಟಾಗ, ತನ್ನ ಎಲ್ಲ ಅಂತಸ್ತುಗಳನ್ನು, ತನ್ನ ಎಲ್ಲವನ್ನು ಬಿಟ್ಟು ಹೊರಟು ಹೋಗುವಾಗ ಕೇವಲ ಒಂದು ಕೋಲಿಂದ ಬಂದ. ಹೌದಾ? ಒಂದೇ ಒಂದು ಕೋಲ್ ತಗೊಂಡು ಬಂದ ಮನೆಯಿಂದ. ತಂದೆಗೆ ಮೋಸ ಮಾಡಿ
ಆಶೀರ್ವಾದವನ್ನು ತಗೊಂಡ ಆ ಒಂದು ಭಯದಿಂದ ಅಣ್ಣ ಎಲ್ಲಿ ಬಂದು ಸಾಯಿಸಿಕೊಡ್ತಾನೋ, ಇಲ್ಲ ನನಗೆ ಈ ತಪ್ಪು ಮಾಡಿದನಲ್ಲ ಎಂಬುವ ವಿಚಾರದಿಂದ ಯಾಕೋಬನು ಬೆರ್ಷೆಬದಿಂದ ಹಾರಾನಿಗೆ ಅದನ್ನು ಪ್ರಯಾಣ ಮಾಡಿ ಹೊರಟು ಹೋಗ್ತಾನೆ. ಹೋಗುವಾಗ ಅದನ್ನು ಬಂಗಾರ ತಗೊಂಡೋಗಿಲ್ಲ, ಬ್ಯಾಕ್ ಗ್ರೌಂಡ್ ತಗೊಂಡೋಗಿಲ್ಲ, ಬ್ಯಾಂಕ್ ಬ್ಯಾಲೆನ್ಸ್ ಏನು ತಗೊಂಡೋಗಿಲ್ಲ, ಕೇವಲ ಒಂದು ಕೋಲನ್ನು ತಗೊಂಡೋರು. ಆಮೇಲೆ ಆ ಕೋಲನ್ನು ತಗೊಂಡು ಹೋಗಿ ಬರುವಾಗ ಆತನ ಸಂಪಾದನೆ ಏನು ಗೊತ್ತಾ? 2 ಗುಂಪಾಗಿ ರಾಶಿ ರಾಶಿಯಾಗಿ ಜನಾಂಗವು, ಪತ್ನಿಯರು, ಮಕ್ಕಳು, ಅದೇ ವಿಧವಾಗಿ ಎಲ್ಲವೂ ಕೂಡ ಆತನ ಹಿಂದೆ ಮತ್ತೆ ತಿರುಗ ಬರುವಂತೆ ನಾವು ನೋಡುತ್ತೇವೆ. ದೇವರು ಆಶೀರ್ವದಿಸ್ತಾರೆ. ಕೆಲವು ಸತಿ ನಮ್ಮನ್ನು ದೇವರು ಕೆಲವು ಸತಿ ಪರೀಕ್ಷೆಗಳು ಮಾಡ್ತಾರೆ. ಆಮೇಲೆ ಯೋಬನನ್ನು ಅದೇ ವಿಧವಾಗಿ ಅಲ್ಲ, ಯೋಬನಿಗೆ ಕೊಟ್ಟ ದೇವರು ಎಲ್ಲವನ್ನು ಕೂಡ ತೆಗೆದುಬಿಟ್ಟು, ಹೌದಾ? ಮತ್ತೆ ಎಷ್ಟು ಕೊಟ್ರು? 2 ಕೊಟ್ರು. ನಾನು ಹೇಳ್ತೀನಿ, ದೇವರು ಆಶೀರ್ವಾದವನ್ನು ತೆಗೆದ್ರೆ 2 ಕೊಡ್ತಾರೆ. ಆಮೇಲೆ ನಿಮ್ಮಿಂದ ನಿಮ್ಮ ಆಶೀರ್ವಾದವನ್ನು ಮನುಷ್ಯನು ಕದ್ದು ಬಿಟ್ರೆ, ಇಲ್ಲ ಮನುಷ್ಯನ ತೆಗೆದಾಕ್ಬಿಟ್ರೆ, ದೇವರು ನಿಮಗೆ 4 ಕೊಡ್ತಾನೆ. ಹಲ್ಲೆಲೂಯಾ. ಮನುಷ್ಯರು ನಿನ್ನ ಆಸ್ತಿ ತಗೊಂಡ್ಬಿಟ್ರೆ ಮೋಸ ಮಾಡಿ ದೇವರು ಹೇಳ್ತಾನೆ, ನೀನ್ ಸುಮ್ಮನಿರ, ನಾನು 4 ಕೊಡ್ತೇನೆ. ಹಲ್ಲೆಲೂಯಾ. ಆಮೇಲೆ ಸಭೆಯಿಂದ ಕೆಲವರು ಏನ್ ಮಾಡ್ತಾರೆ ಗೊತ್ತಾ? ಬೇರೆ ಸಭೆ ಮಾಲಕರು ಕೆಲವು ಆತ್ಮಗಳ ತಗೊಂಡೋಗ್ಬಿಡ್ತಾರೆ. ದೇವ್ರ ಹೇಳ್ತಾರೆ, ನೀನ್ ಸುಮ್ಮನಿರೋ, ಮನುಷ್ಯರು ಕದ್ದಿದ್ದಾರೆ, ಅದು ಪರವಾಗಿಲ್ಲ ತಂದೆ, ನಿನಗೆ 4 ಕೊಡ್ತೇನೆ. ಹಲ್ಲೆಲೂಯಾ. ನಿನಗೆ ಮೋಸ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೊಂಡೆಲ್ಲ ಆಸ್ತಿ ತಗೊಂಡ್ರೆ ಪರವಾಗಿಲ್ಲ, ಅವನಿಗಾದ್ರೂ ನಷ್ಟ ಹೋಗ್ತದೇನೋ, ನಿನಗೆ 4 ಖಂಡಿತವಾಗಿ ದೇವರನ್ನು ಆಶೀರ್ವದಿಸ್ತಾರೆ. ನಿನ್ನ ಬಿಸ್ನೆಸ್ ಅಲ್ಲಿ ಮನುಷ್ಯರು ನಿನಗೆ ಮೋಸ ಮಾಡಿದ್ದಾರೇನೋ, ದೇವರು 4 ನಿನಗೆ ಕೊಡ್ತಾನೆ. ಆಮೇಲೆ ಅದೇ ವಿಧವಾಗಿ ನಾವು ನೋಡುತ್ತೇವೆ, ಒಂದು ವೇಳೆ ಸಾತಾನನು ನಮ್ಮ ಆಶೀರ್ವಾದವನ್ನು ತಗೊಂಡ್ಬಿಟ್ರೆ ದೇವರು 7 ಕೊಡ್ತಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ. ಹಲ್ಲೆಲೂಯಾ. ಸಾತಾನನು ನಮ್ಮಿಂದ ಎಲ್ಲ ಆಶೀರ್ವಾದವನ್ನು ತಗೊಂಡ್ಬಿಟ್ರೆ ದೇವರು ನಮಗೆ ಎಷ್ಟು ಕೊಡ್ತಾನಂತೆ? 7. ದೇವರೇ ಪರೀಕ್ಷೆ ಮಾಡಿ ತೆಗೆದ್ರೆ 2 ಕೊಡ್ತಾರೆ. ಮನುಷ್ಯರು ಕದ್ಬಿಟ್ರೆ 4 ಕೊಡ್ತಾರೆ. ಸಾಧಾರಣ ಕದ್ಬಿಟ್ರೆ ಎಷ್ಟು ಕೊಡ್ತಾರೆ ಗೊತ್ತಾ? ದೇವರು ರೋಷವುಳ್ಳ ದೇವರು. ಆಮೇಲೆ ಸಾತಾನೆ, ನನ್ನ ಮಕ್ಕಳಿಗೆ ನೀನು ಇದು ಮಾಡ್ತೀಯ, ನಾನು ನೋಡು ನನ್ನ ಮಗನನ್ನ ಹೆಂಗೆ ಆಶೀರ್ವದಿಸ್ತಾನೆ ಮಾಡ್ತೇನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇವತ್ತು ಆಶೀರ್ವಾದ ಬೇಕಾ ಬೇಡ? ನನಗೆ ಎಷ್ಟು ಬೇಕು? 7 folds ಬೇಕಾ? 4 folds ಬೇಕಾ? 2 folds ಬೇಕಾ? ನನಗೆ ಗೊತ್ತೆಲ್ಲ ಸಾಧನ ಕದ್ಬಿಟ್ಟಿದ್ದಾನೆ ಮಣ್ಣು. ಆಮೇಲೆ ಅದಕ್ಕೆ 7 folds ಎಂಬುದಾಗಿ ಹೇಳ್ತೀರಾ? ಹಲ್ಲೆಲೂಯಾ. ದೇವರು ಇವತ್ತು ನಿಮ್ಮನ್ನು ಆಶೀರ್ವದಿಸುತ್ತಾನೆ. ಹಲ್ಲೆಲೂಯಾ. ನಿಮ್ಮ ಬಿಸ್ನೆಸ್ ಗಳನ್ನು ದೇವರು ಆಶೀರ್ವದಿಸುತ್ತಾನೆ. ನಿಮ್ಮ ವ್ಯವಸ್ಥೆಯನ್ನು ದೇವರು ಆಶೀರ್ವದಿಸುತ್ತಾನೆ. ನಿನ್ನ ಕುಟುಂಬಗಳನ್ನು ದೇವರು ಆಶೀರ್ವದಿಸುತ್ತಾನೆ. ನಿಮ್ಮ ಸಭೆಯನ್ನು ದೇವರು ಆಶೀರ್ವದಿಸುತ್ತಾನೆ. ನಿಮಗಿರುವ ತಲಾಂತನ್ನು ದೇವರು ಆಶೀರ್ವದಿಸುತ್ತಾನೆ. ನಿಮಗಿದ್ದ ಅಭಿಷೇಕವನ್ನು ಇನ್ನು 7 ದೇವರು ಆಶೀರ್ವದಿಸಲು ಆತನು ಈ ಮಧ್ಯಾಹ್ನ ವೇಳೆಯಲ್ಲಿ ನಮ್ಮ ಮಧ್ಯದಲ್ಲಿ ಎದ್ದು ಬಂದಿದ್ದಾನೆ. ಹಲ್ಲೆಲೂಯಾ. ಇವತ್ತು ಯಾವ ಆಶೀರ್ವಾದಕ್ಕೋಸ್ಕರ ಬಂದಿದ್ಯಾ, ಆ ಆಶೀರ್ವಾದವನ್ನು ಕೊಡಲು ದೇವರು ಶಕ್ತನಾಗಿದ್ದಾನೆ. ಎಲ್ಲ ಬಾಗಿಲುಗಳು ಯೇಸುವಿನ ನಾಮದಲ್ಲಿ ತೆರೆಯಲ್ಪಡಿ. ಎಲ್ಲ ಭಯ ಯೇಸುವಿನ ನಾಮದಲ್ಲಿ ಹೊರಟು ಹೋಗಲಿ. ಎಲ್ಲ ಶಾಪ ಯೇಸುವಿನ ನಾಮದಲ್ಲಿ ಹೊರಟು ಹೋಗಲಿ. ಎಲ್ಲ ರೋಗಗಳು ಯೇಸುವಿನ ನಾಮದಲ್ಲಿ ಹೊರಟು ಹೋಗಲಿ. ಎಲ್ಲ ಅಸ್ವಸ್ಥತೆ ಯೇಸುವಿನ ನಾಮದಲ್ಲಿ ಹೊರಟು ಹೋಗಲಿ. ದೇವರ ಹಸ್ತವು ಪ್ರತಿಯೊಬ್ಬರ ಮೇಲೆ ಇಳಿದು ಬರಲಿ. ಆಕಾಶದ ಬಾಗಿಲುಗಳು ತೆರೆಯಲ್ಪಡಲಿ. ಆಕಾಶದಿಂದ ದೇವದೂತರು ಈ ಸಭೆಯ ಮೇಲೆ ಇಳಿದು ಬರಲಿಕ್ಕಿದ್ದಾರೆ. ಎಲ್ಲ ಅಡ್ಡುಗೋಡೆಗಳು, ಎಲ್ಲ ಅಡೆತಡೆಗಳು ಯೇಸುವಿನ ನಾಮದಲ್ಲಿ ಮುರಿಯಲ್ಪಡುತ್ತಾ ಇದೆ. ನಿಮಗೆ ವಿರೋಧವಾಗಿ ರೂಪಿಸಲ್ಪಟ್ಟಂತ ಎಲ್ಲ ಮನುಷ್ಯರ ಹೋರಾಟಗಳು ನಜರೇತಿನ ಯೇಸುವಿನ ನಾಮದಲ್ಲಿ ಮುರಿಯಲ್ಪಡಲಿ. ಕೆಲವರು ಕನ್ಫ್ಯೂಷನ್ ಅನ್ನು ದೇವರು ಹೊಡೆದಾಗ್ತಾ ಇದ್ದಾನೆ. ಕೆಲವರ ಭಯವನ್ನು ದೇವರು ತೆಗೆದು ಹಾಕ್ತಾ ಇದ್ದಾನೆ. ಕೆಲವರ ಕಳವಳವನ್ನು ದೇವರು ತೆಗೆದು ಹಾಕ್ತಾ ಇದ್ದಾನೆ. ನಿನ್ನ ಬಿಸ್ನೆಸ್ ಬಗ್ಗೆ ಚಿಂತೆ ಮಾಡ್ತಾ ಇದೆಯಾ? ನಿನ್ನ ಮಕ್ಕಳ ಬಗ್ಗೆ ಚಿಂತೆ ಮಾಡ್ತಾ ಇದೆಯಾ? ನಿನ್ನ ಕುಟುಂಬದ ಬಗ್ಗೆ ಚಿಂತೆ ಮಾಡ್ತಾ ಇದೆಯಾ? ದೇವರು ಅದನ್ನು ತೆಗೆದುಹಾಕಿ ಇವತ್ತಿನ ಆಶೀರ್ವಾದದಿಂದ ತುಂಬಿಸಿ ಕಳಿಸಲು ಆತನು ಶಕ್ತನಾಗಿದ್ದಾನೆ. ಯಾಕೋಬನನ್ನು ಆಶೀರ್ವದಿಸಿದಂತ ದೇವರು ಇವತ್ತು ಈ ಮಧ್ಯಾಹ್ನ ವೇಳೆಯಲ್ಲಿ ನಿನ್ನನ್ನು ಕೂಡ ಆಶೀರ್ವಾದಿಸಲು ಆತನು ಶಕ್ತನಾಗಿದ್ದಾನೆ. ಆಮೆನ್. ಹಲ್ಲೆಲೂಯಾ. Praise the Lord. ಯಾಕೋಬನನ್ನು ಆಶೀರ್ವದಿಸಲಿಕ್ಕೆ ಕಾರಣ ಏನು? ನಾನು 1, 2, 3 ಮಾತು ಹೇಳಿ ನಾನು ಬೇಗನೆ ಮುಗಿಸ್ತೇನೆ.
reason for Jacob blessing. ಎಬ್ರಿ ಬರೆದ ಪತ್ರಿಕೆ 11ನೇ ಅಧ್ಯಾಯ 21ನೇ ವಚನ. ಎಬ್ರಿ ಬರೆದ ಪತ್ರಿಕೆ ಇಬ್ರಿಯರು ತನ್ನ ಕೋಲಿನ ಮೇಲೆ ಬಾಗಿಕೊಂಡು ಆಮೇಲೆ ಹಾಲೆಲೂಯಾ. ಏನಂದ್ರೆ ಅಲ್ಲಿ ಯಾಕೋಬನು ಅವಸಾನ ಕಾಲದಲ್ಲಿ ತನ್ನ ವೃದ್ಧಾಪ್ರಾಯದಲ್ಲಿ ತನ್ನ ಮಕ್ಕಳನ್ನು ಆಶೀರ್ವದಿಸಿ ಆತನು ಆ ಕೋಲಿನ ಮೇಲೆ ಏನಾಗಿದೆ ಬಾಗಿಕೊಂಡು ಬಾಗಿ ಅಂದ್ರೆ ಆಧಾರ ಪಡುವುದು. ಆಮೇಲೆ ಪ್ರೈಸ್ ದಿ ಲಾರ್ಡ್. ಬಾಗಿಕೊಂಡನು ಆನುಕೊಂಡಾడు. తెలుగులో బాగా అతను ಆನುಕೊಂಡಂತೆ ಆಮೇಲೆ ಹಲ್ಲೆಲೂಯಾ ಆಧಾರ ಪಟ್ಟನು ಎಂಬುದಾಗಿ ನಾವು ನೋಡುತ್ತೇವೆ. ಮೊದಲದಾಗಿ ಯಾಕೋಬನು ತನ್ನ ಕೋಲಿನ ಮೇಲೆ ಬಾಗಿಕೊಂಡನು. ಆಮೇಲೆ ಹಲ್ಲೆಲೂಯಾ. ಈ ಕೋಲಿ ಯಾರು? ನಾನು ಮಾತಾಡ್ತೀನಿ. ಕೋಲ್ ಅಂದ್ರೆ ಯೇಸು ಕ್ರಿಸ್ತನಿಗೆ ಸಾದೃಶ್ಯವಾಗಿದೆ. ಆಮೇಲೆ ಕೋಲು ಯಾರಿಗೆ ಸಾದೃಶ್ಯವಾಗಿದೆ? ಕೋಲು ಯೇಸು ಕ್ರಿಸ್ತನಿಗೆ ಸಾದೃಶ್ಯವಾಗಿದೆ. ಮೋಶೆಯಲ್ಲಿದ್ದಂತ ಕೈಯಲ್ಲಿದ್ದಂತ ಕೋಲು ಅದು ಹಿಂಗೆ ಚಾಚಿದಾಗ ಕೆಂಪು ಸಮುದ್ರವು 2 ಭಾಗವಾಯಿತು. ಆಮೇಲೆ ಅದೇ ಕೋಲಿನಿಂದ ಆ ಒಂದು ಬಂಡೆಗೆ ಹೊಡೆದಾಗ ಆ ಬಂಡೆ ಒಳಗಿಂದ ಏನು ಬಂತು ಪ್ರೇರೆ? ನೀರು ಬಂತು. ಆ ಕೋಲು ಯಾರಲ್ಲ? ಕರ್ತನಾದ ಯೇಸು ಆಗಿದ್ದಾನೆ. ಹಲ್ಲೆಲೂಯಾ ಹಲ್ಲೆಲೂಯಾ. ನಾನು ಹೇಳ್ತೇನೆ, ಯಾಕೋಬನು ತನ್ನ ಮನೆಯನ್ನು ಬಿಟ್ಟು ಬರುವಾಗ ಒಬ್ಬಂಟಿಗನಾಗಿ ಬರ್ತಾ ಇದ್ದಾನೆ. ಕಳವಳದಿಂದ ಬರ್ತಾ ಇದ್ದಾನೆ, ಚಿಂತೆ ಮಾಡ್ತಾ ಬರ್ತಾ ಇದ್ದಾನೆ, ಭಯದಿಂದ ಬರ್ತಾ ಇದ್ದಾನೆ. ಆ ಅರಣ್ಯದಲ್ಲಿ ಪ್ರಯಾಣ ಮಾಡುತ್ತಾ ಒಂದು ಸಮಯ ಬಂತು, ಕತ್ತಲಾಗ್ತಾ ಬಂತು. ಆ ಸಂದರ್ಭದಲ್ಲಿ ಪ್ರಯಾಣ ಮಾಡಲು ಸಾಗಿಸಲು ಆಗ್ತಾ ಇಲ್ಲ. ಭಯ ಒಂದ್ ಕಡೆ. ಏನು ಭಯ? ಅಯ್ಯೋ ಕತ್ತಲೆ ಇದ್ದಲ್ಲ, ಯಾವ ಪ್ರಾಣಿ ಬರ್ತದೋ, ಎಲ್ಲಿ ಏನ್ ಬರ್ತದೋ ನನಗೆ ಗೊತ್ತಿಲ್ಲ, ಯಾರು ಯಾವಾಗ ಬರ್ತಾರೋ ಗೊತ್ತಿಲ್ಲ ಎಂಬ ಒಂದು ಭಯ. ಆ ಕತ್ತಲೆಯಲ್ಲಿ ಅದನ್ನು ಮಾಡಿದ ಕೆಲಸ ಏನಂದ್ರೆ, ನಾನು ನಿನ್ನ ಪ್ರಯಾಣ ಸಾಕು, ಇಲ್ಲಿ ನಾನಿವತ್ತು ಮಲಗಬೇಕು ಅನ್ಕೊಂಡೆ. ಅಂತ ಸಂದರ್ಭದಲ್ಲಿ ಅಲ್ಲಿ ಒಂದು ಕಲ್ಲನ್ನು ತಗೊಂಡಂತೆ ನಾವು ನೋಡುತ್ತೇವೆ. ಆ ಕಲ್ಲು ತಗೊಂಡು ಆ ರಾತ್ರಿ ಆತನ ತಲೆಯ ಕೆಳಗಡೆ ಇಟ್ಕೊಂಡು ಆಧಾರ ಮಾಡಿಕೊಂಡು ಮಲಗಿದನು. ಹಲ್ಲೆಲೂಯಾ. ಚೆನ್ನಾಗಿ ಕೇಳಿ. ಹಲ್ಲೆಲೂಯಾ. ಆ ಕಲ್ಲನ್ನು ತಗೊಂಡು ತನ್ನ ತಲೆ ಕೆಳಗಡೆ ಇಟ್ಕೊಂಡು ಆಧಾರ ಮಾಡಿಕೊಂಡು ಮಲಗಿದ್ದನು. ಈ ಕಲ್ಲು ಯಾರು ಗೊತ್ತಾ? ನಿಷೇಧಿಸಲ್ಪಟ್ಟಂತ ಕಲ್ಲು. ತಲೆಗೆ ಮೂಳುಗಲ್ಲ ಆಯ್ತು. ಆ ಕಲ್ಲು ಯಾರು ಗೊತ್ತಾ? ಕಾರ್ನರ್ ಸ್ಟೋನ್ ಇಸ್ ಜೀಸಸ್ ಕ್ರೈಸ್ಟ್. ಹಲ್ಲೆಲೂಯಾ. ಆ ಕಲ್ಲು ಮೇಲೆ ಯಾವಾಗ ಯಾಕೋಬನು ಈಗೋ ಅಗದವಾಗಿ ಮಲಗಿದನು, ಅದ್ರ ಮೇಲೆ ಆಧಾರ ಪಟ್ಟನು. ಆಮೇಲೆ ಅಲ್ಲಿ ನಾನು ಅನ್ಕೊಳ್ತೇನೆ, ಆ ಕಲ್ಲಿನ ಮೇಲೆ ಮಲಗುವಾಗ ಆತನಿಗೊಂದು ದರ್ಶನ ಬಂತು. ಯಾವ ದರ್ಶನ ಬಂತು ಹೇಳ್ರಿ? ನೆಚ್ಚಿನಿಗೆ ಆಕಾಶದಿಂದ ಕೆಳಗೆ, ಆ ಆಕಾಶದಿಂದ ನೆಚ್ಚಿನಿಗೆ ಬಂತು. ಆ ನೆಚ್ಚಿನಿಗೆ ಮೇಲೆ ಯಾರು ಹತ್ತುತ್ತಾ ಇದ್ದಾರೆ, ಇಳಿತಾ ಇದ್ದಾರೆ? ದೇವದೂತರು ಹತ್ತುತ್ತಾ ಇದ್ದಾರೆ, ಇಳಿತಾ ಇದ್ದಾರೆ, ಹತ್ತುತ್ತಾ ಇದ್ದಾರೆ, ಇಳಿತಾ ಇದ್ದಾರೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಯಾವಾಗ ಆ ದರ್ಶನವನ್ನು ನೋಡ್ತಾ ಇದ್ದೆ, ನಾನು ಅನ್ಕೊಳ್ತೀನಿ ಆ ಕಲ್ಲು ಸಾಮಾನ್ಯದ ಕಲ್ಲಲ್ಲ. ಆಮೇಲೆ ಹಲ್ಲೆಲೂಯಾ. ದಟ್ಸ್ ನಾಟ್ ಎ ಆರ್ಡಿನರಿ ಸ್ಟೋನ್. ನಾನು ಅನ್ಕೊಳ್ತೇನೆ, ತನ್ನ ತಾತನಾದ ಅಬ್ರಹಾಮನು ಬಲಿಪೀಠವನ್ನು ಯಜ್ಞ ವೇದಿಕೆಯನ್ನು ಕಟ್ಟಂತ ಒಂದು ಕಲ್ಲಾಗಿರ್ಬೋದು ಅದು. ಹಲ್ಲೆಲೂಯಾ. ಆರ್ಡಿನರಿ ಕಲ್ಲಾದ್ರೆ ದರ್ಶನ ಬರಲ್ಲ. ಆಮೇಲೆ ಹಲ್ಲೆಲೂಯಾ. ಆ ಕಲ್ಲು ಯಾವಾಗ ಇಟ್ಕೊಂಡು ಮಲಗಿದ್ದಾನೋ ಆ ಕಲ್ಲಿನ ಮೇಲೆ ನಿದ್ದೆ ಮಾಡುವಾಗ ಒಂದು ದರ್ಶನ ಬರ್ತಾ ಇದೆ. ಆಕಾಶದಿಂದ ಗಾಬ್ರಿಯಲ್ ದೂತಗಳು ಇಳಿತಾ ಇದ್ದಾರೆ, ಆಕಾಶದಿಂದ ಮಿಕಾಯಲ್ ದೂತಗಳು ಇಳಿತಾ ಇದ್ದಾರೆ, ಆಕಾಶದಿಂದ ರಫಾಯಲ್ ದೂತಗಳು ಇಳಿತಾ ಇದ್ದಾರೆ, ಆಕಾಶದಿಂದ ಉರಿಯ ದೂತಗಳು ಇಳಿತಾ ಇದ್ದಾರೆ, ಹತ್ತುತ್ತಾ ಇದ್ದಾರೆ, ಇಳಿತಾ ಇದ್ದಾರೆ, ಹತ್ತುತ್ತಾ ಇದ್ದಾರೆ, ಇಳಿತಾ ಇದ್ದಾರೆ. ಆಮೇಲೆ ಹಲ್ಲೆಲೂಯಾ. ಈ ಮಧ್ಯಾಹ್ನ ವೇಳೆಯಲ್ಲಿ ಈಗ ದೇವರ ಮೇಲೆ ಆಧಾರ ಪಡುವುದಾದರೆ ಇವತ್ತು ಕೆಲವರು ದರ್ಶನವನ್ನು ನೋಡಲಿಕ್ಕೆ ಸಿದ್ಧರಾಗ್ತೀಯ. ಹಲ್ಲೆಲೂಯಾ. ದೇವರ ದರ್ಶನವನ್ನು ನೀವು ನೋಡುತ್ತೀಯ. ದೇವದೂತಗಳು ನಮ್ಮ ಮಧ್ಯದಲ್ಲಿ ಇಳಿತಾ ಇದ್ದಾರೆ. ಓ ರಿಖಾಲಬ ಶಬಲ ದಿಯಲಬ. ಆ ದೇವದೂತರು ಸುಮ್ಮನೆ ಇಳಿಯುವುದಿಲ್ಲ. ಏನ್ ತರ್ತಾ ಇದ್ದಾರೆ ಗೊತ್ತಾ? ನೀನು ಮಾಡಿದ ಪ್ರಾರ್ಥನೆಗೆ ಉತ್ತರವನ್ನು ತಡುತ್ತಾ ಇದ್ದಾರೆ. ಹಲ್ಲೆಲೂಯಾ. ಆ ದೇವದೂತರು ಏನ್ ತರ್ತಾ ಇದ್ದಾರೆ ಗೊತ್ತಾ? ನಿನಗೆ ಒಂದು ಹಣ್ಣುಗಳನ್ನು ತರ್ತಾ ಇದ್ದಾರೆ. ಗೊತ್ತು. ಹಲ್ಲೆಲೂಯಾ.
ಲಾಸ್ಟ್ವರೆಗೆ ಕಣ್ಣೀರು ಬಿಟ್ಟು ಪ್ರಾರ್ಥನೆ ಮಾಡಿದ್ದು, ದೇವರ ಮೇಲೆ ಆಧಾರ ಪಟ್ಟು ಆತನ ಕಡೆಗೆ ನೋಡುವುದು ದೇವರು ನೋಡಿದ್ದಾನೆ. ಆ ಮೆಚ್ಚುವಿಕೆ ದೇವರು ಇಲ್ಲಿ ಹಾಕಿದ್ದಾರೆ. ಆ ದರ್ಶನ ನೋಡ್ತಾನೆ ಇಳಿತಾ ಇದ್ದೇನೆ, ಮೇಲೆ ಕತ್ತುತ್ತಾ ಇದ್ದೇನೆ. ದೇವರು ಮಾತನಾಡ್ತಾ ಇದ್ದಾರೆ ಒಂದು ಸ್ವರದಿಂದ, ಯಾಕೋಬನೇ ನೀನು ಈ ಸ್ಥಳವನ್ನೆಲ್ಲವನ್ನು ಕೂಡ ನೀನು ನೋಡು. ಈ 4 ಕಾರ್ನರ್ಸ್ ಏನೈತಲ್ಲ, 4 ದಿಕ್ಕುಲು ಕೂಡ ನೀನು ಇవ్వబోతున్నాను. ಯಾವ್ದು ನೀನು ನೋಡ್ತೀಯೋ, ನಾನು ಹೇಳಿದ್ದು ನಾನು ನಿನಗೆ ಕೊಡ್ಲಿಕ್ಕಿದೆ. ನಾನು ಹೇಳಿದ್ದು ನೆರವೇರಿಸುವ ತನಕ ನಾನು ನಿನ್ನನ್ನು ಕೈಬಿಡುವುದಿಲ್ಲ. ಹಲ್ಲೆಲೂಯಾ. ಮಾತಾಡ್ತೀನಿ, ದೇವರು ಹೇಳಿದ್ರೆ ಖಂಡಿತವಾಗಿ ನೆರವೇರಿಸುವ ತನಕ ನಿಮ್ಮನ್ನು ಕೈ ಬಿಡುವುದಿಲ್ಲ. ಆಮೇಲೆ ನಿಮ್ಮಿಂದ ಒಂದು ಟಾಸ್ಕ್ ಕೊಟ್ಟಿದ್ದಾರೆ, ಆ ಟಾಸ್ಕ್ ಕೊಟ್ಟು ಮುಗಿಸುವವರೆಗೂ ಕೂಡ ದೇವರು ನಿಮ್ಮನ್ನು ಕೈ ಬಿಡುವುದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆ ದೇವರು ಕೈ ಬಿಡಲಿಲ್ಲ? ನೀವು ದೈವದ ಮೇಲೆ ಆಧಾರ ಪಟ್ಟಿದ್ದೀರಾ. ಯು ಆರ್ ಡಿಪೆಂಡೆಂಟ್ ಆನ್ ಗಾಡ್. ಕೆಲವರಾದರೆ ಮನುಷ್ಯರ ಮೇಲೆ ಆಧಾರ ಪಡ್ತಾರೆ, ಕೆಲವರು ಅವರ ಹಣದ ಮೇಲೆ ಆಧಾರ ಪಡ್ತಾರೆ, ಕೆಲವರಾದರೆ ಅವರ ಆಸ್ತಿ ಅಂತಸ್ತಿನ ಮೇಲೆ ಆಧಾರ ಪಡ್ತಾರೆ, ಕೆಲವರು ಅವರಿಗಿರುವಂತ ಬ್ಯಾಕ್ ಗ್ರೌಂಡ್ ಮೇಲೆ ಆಧಾರ ಪಡ್ತಾರೆ. ಐಗುಪ್ತರಾದರೆ ಅವರಿಗಿರುವಂತ ರಥಗಳು, ಕುದುರೆಗಳ ಮೇಲೆ ಅವರು ಆಧಾರ ಪಡ್ತಾರೆ. ನಾವಾದರೂ ಯೆಹೋವನ ಮೇಲೆ ಆಧಾರ ಪಡುತ್ತೇವೆ. ಹಲ್ಲೆಲೂಯಾ. ನೀನು ಆತನ ಮೇಲೆ ಆಧಾರ ಪಡುವುದಾದರೆ ಎಂದಿಗೂ ನೀನು ನಾಚಿಕೆ ಪಡುವುದಿಲ್ಲ. ಆತನ ಮೇಲೆ ನೀನು ಆಧಾರ ಪಡುವುದಾದರೆ ಎಂದಿಗೂ ನೀನು ಲಕ್ಷ್ಯ ಪಡುವುದಿಲ್ಲ. ಆತನ ಮೇಲೆ ನೀನು ಆಧಾರ ಪಡುವುದಾದರೆ ಯಾವ ಸ್ಥಿತಿಯಲ್ಲಿ ಕೂಡ ಆತನ ನಿನ್ನನ್ನು ಕೈ ಬಿಡುವುದಿಲ್ಲ. ಆತನ ಮೇಲೆ ನೀನು ಆಧಾರ ಪಡುವುದಾದರೆ ನಿನ್ನನ್ನೆಲ್ಲರೂ ತೊರೆದರು, ಕೈ ಬಿಟ್ಟರು. ದೇವರ ಮಾತ್ರ ಒಬ್ಬಟ್ಟಿಗನಾಗಿರುವಾಗ ಅರಣ್ಯದಲ್ಲಿ ಯಾಕೋಬನ ಸಂಗಡ ಮಾತನಾಡಿದಂತೆ ದೇವರು ನಿನ್ನನ್ನೇ ಮಾತನಾಡಲು ಆತನು ಶಕ್ತನಾಗಿದ್ದಾನೆ. ನಿನ್ನ ಸಂಗಡ ಆತನು ಇಳಿದು ಬರ್ತಾನೆ. ಆತನು ಇಳಿದು ಬಂದ್ರೆ ಏನಾಗ್ತದೆ ಗೊತ್ತಾ? ದೇವದೂತರು ನಿನ್ನ ಸಂಗಡ ಇಳಿದು ಬರ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯಾಕೋಬನನ್ನು ದೇವರು ಅಲ್ಲಿ ಆಶೀರ್ವದಿಸಿದಂತೆ ನಾವು ನೋಡ್ತೇವೆ. ಪ್ರೈಸ್ ದಿ ಲಾರ್ಡ್. ಮೊದಲನೇದಾಗಿ ಯಾಕೋಬನು ದೇವರ ಮೇಲೆ ಆಧಾರ ಪಟ್ಟಿದ್ದಾನೆ. ತನ್ನ ಅಣ್ಣನು ಸಾಯಿಸಲಿಕ್ಕೆ ಬರ್ತಾನೆ ಎಂಬುದಾಗಿ ಹೇಳುವಾಗ, ಅರಣ್ಯದಲ್ಲಿ ಹೋಗುವಾಗ ನನ್ನ ಅಣ್ಣ ಬಂದು ಸಾಯಿಸ್ತಾನೆ ಎಂಬುದಾಗಿ ಹೇಳುವಾಗ ಯಾಕೋಬನು ಯಾರ ಮೇಲೆ ಆಧಾರ ಪಟ್ಟಿದ್ದ ಗೊತ್ತಾ? ದೇವರ ಮೇಲೆ ಆಧಾರ ಪಟ್ಟಿದ್ದ. ಅವನು ಹೊಡೆಯಬೇಕೆಂಬುದಾಗಿ ಹಿಂಗ ಬಂದಾಗ ಯಾಕೋಬನು ಹಿಂಗೆ ಬಂದ. ತನ್ನ ಅಣ್ಣ ಆ ಕತ್ತಿ ಬಿಟ್ಟು ಹಿಂಗೆ ಹಪ್ಪಿಕೊಂಡ. ಯಾಕೆ ಗೊತ್ತಾ? ಶತ್ರು ಆಗಿದ್ದಂತ ಮಿತ್ರರಾಗಿ ಮಾಡುವುದು. ನೀನು ಯಾವಾಗ ದೇವರ ಮೇಲೆ ಆಧಾರ ಪಡ್ತೀಯ, ಶತ್ರುಗಳು ಕೂಡ ಮಿತ್ರರಾಗಿ ದೇವರ ಮೇಲೆ ಮಾಡುತ್ತಾರೆ. ಯಾಕೋಬನು ದೇವರ ಮೇಲೆ ಆಧಾರ ಪಟ್ಟನು. ತನ್ನ ಮಾಮನಾದ ಲಾಬಾನ ಏನ್ ಮಾಡ್ತಾನೆ ಗೊತ್ತಾ? ಹಲವಾರು ಸಾರಿ ತನ್ನ ಸಂಬಳವನ್ನು ಚೇಂಜ್ ಮಾಡ್ತಾನೆ. ಆಮೇಲೆ ಎಷ್ಟು ಸತಿ ಮಾಡ್ತಾನೆ ಅಂದ್ರೆ, ಇವತ್ತು ಒಂದು ಒಳ್ಳೆ ಕುರಿಮರ ಆಯ್ತು, ಇದು ನಂದೇ, ಮಾಮ ಅಂದ್ರೆ ಮಾಮ ಏನ್ ಮಾಡ್ತಾರೆ? ಅಳಿಯ ನಂದು. ಪಾಪ ಕಷ್ಟ ಬೀಳೋದು ಯಾರು? ಯಾಕೋಬನು. ಶ್ರಮೆ ಪಡುವುದು ಯಾರು? ಯಾಕೋಬನು. ಬೆವರು ಸುರಿಸುವುದು ಯಾರು? ಯಾಕೋಬನು. ಆ ಕುರಿಗಳು ಕಾಯ್ತಿರೋದು ಯಾರು? ಯಾಕೋಬನು. ಅದ್ರಲ್ಲಿ ಎಷ್ಟು ಆಶೀರ್ವಾದ ಜಾಸ್ತಿ ಯಾರಿಗೆ ಬರಬೇಕು? ಸಂಬಳ ಯಾರಿಗೆ ಜಾಸ್ತಿ ಬರಬೇಕು? ಯಾಕೋಬನಿಗೆ. ಆದ್ರೆ ಮಾಮ ಏನ್ ಮಾಡ್ತಾನೆ? ರಾತ್ರಿ ಎಲ್ಲ ಮಕ್ಕಳಾಗ ಎಲ್ಲ ಚೇಂಜ್ ಮಾಡ್ಬಿಡ್ತಾನೆ ಸಂಬಳ ಎಲ್ಲ. ಎಷ್ಟು ಮಾಮಗಳಿದ್ದಾರೆ ಗೊತ್ತಿಲ್ಲ. ನಮ್ಮ ಮಾಮ ಒಳ್ಳೇದಿರ್ತಾನೆ. ಮಾಮ ಸಂಬಳ ಚೇಂಜ್ ಮಾಡಕ್ ಬಂದ್ರ ದೇವರಂದು, ನೀನ್ ಸುಮ್ಮನೆ ಆಗುವ, ನಾನು ಕತ್ತಿಸಿ ನಿನ್ ಸಂಬಳವನ್ನು ಇಸ್ಕೊಡ್ತೇನೆ. ಹಲ್ಲೆಲೂಯಾ. ಯಾಕೆ ಇಸ್ಕೊಟ್ಟ ದೇವರು? ದೇವರ ಮೇಲೆ ತನ್ನ ಆಧಾರ ಪಟ್ಟಿದ್ದಾನೆ. ಹಲ್ಲೆಲೂಯಾ. ನಿನಗೆ ಮೋಸ ಮಾಡಬೇಕೆಂಬುದಾಗಿ ಬಂದ್ರೆ ದೇವರು ಹೇಳ್ತಾನೆ, ನೀನ್ ಸುಮ್ಮನಿರು ಕಣ, ನೀನ್ ಪ್ರಾರ್ಥನೆ ಮಾಡಿ ನನ್ನ ಮೇಲೆ ಆಧಾರ ಪಟ್ಟಿಯಲ್ಲ, ನೀನ್ ಸುಮ್ಮನಿರು. ಅವ್ನು ಅಡ್ರೆಸ್ ಅಡ್ರೆಸ್ ತಗೊಂಡ್ರೆ ನೀನ್ 4 ರಷ್ಟು ಕೊಡ್ತೇನೆ. ಹಲ್ಲೆಲೂಯಾ. ಅವ್ನು 3 ರಷ್ಟು ತಗೊಂಡ್ರೆ ನಿನ್ಗೆ 7 ರಷ್ಟು ಕೊಡ್ತೇನೆ ಎಂಬುದಾಗಿ ದೇವರು ಹೇಳ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಿಗೆ ಆಧಾರ ಪಡುವುದಾದರೆ ನಿನ್ನ ಕುಟುಂಬ ಎಂದಿಗೂ ನಾಚಿಕೆ ಪಡುವುದಿಲ್ಲ. ದೇವರ ಮೇಲೆ ಆಧಾರ ಪಡುವುದಾದರೆ ಮೋಸ ಹೋದ ಪರವಾಗಿಲ್ಲ, ಆಸ್ತಿ ಹೋದ ಅಂತಸ್ತು ಹೋದ ಪರವಾಗಿಲ್ಲ, ಪುನಃ ದೇವರು ನಿನ್ನನ್ನು ಆಶೀರ್ವಾದಿಸಲು ಆತನ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ.
ಯಾವುದೇ ಸಂದರ್ಭದಲ್ಲಿ ಶತ್ರುಗಳು ಬರುವಾಗ, ಆತಂಕಗಳು ಬರುವಾಗ, ವ್ಯತಿರೇಕಗಳು ಬರುವಾಗ, ಸಮಸ್ಯೆಗಳು ಬರುವಾಗ ನೀನು ಆತನ ಕಡೆಗೆ ನೋಡುವುದಾದರೆ, ಹಾಲೆಲೂಯಾ, ವಿಶ್ವಾಸದ ಕರ್ತನ ಈ ದೇವರನ್ನು ನೀನು ನೋಡುವುದಾದರೆ ಆತನ ಜೀವನದಲ್ಲಿ ಅದ್ಭುತವಾದ ಕಾರ್ಯಗಳು ಮಾಡ್ತಾರೆ. ಹಾಲೆಲೂಯಾ. ಡಾಕ್ಟರ್ ಮೇಲೆ ನಾವು ಆಧಾರ ಪಡಬಾರ್ದು. ಕೆಲವರು ಇದ್ದಾರೆ, ಗರ್ಭಫಲ ಇಲ್ಲಂದ್ರೆ ಏನ್ ಮಾಡ್ತಾರೆ ಗೊತ್ತಾ, ಇಂಥ ಆಸ್ತಿ ಎಲ್ಲ ಮಾರ್ಕೊಂಡು ಆ ಡಾಕ್ಟರ್ಗಳಿಗೆ ಇಟ್ಟು IVF ಮಾಡಿಸ್ಕೊಂಡು ಇನ್ನೊಂದು ಹಂಗೇನ್ ಮಾಡ್ಬೇಡ್ರಿ. ದೇವರ ಮೇಲೆ ಆಧಾರ ಪಟ್ಟು ಪ್ರಾರ್ಥನೆ ಮಾಡಿ. ಹಾಲೆಲೂಯಾ. ನೀನು ಆಧಾರ ಪಟ್ಟು ಪ್ರಾರ್ಥನೆ ಮಾಡು. ಈ ತಿಂಗಳಲ್ಲಿ ಅದ್ಭುತಗಳು ಮಾಡುವ ದೇವರ ಆತನಾಗಿದ್ದಾನೆ. ಹಾಲೆಲೂಯಾ. ಗರ್ಭಫಲವನ್ನು ಕೊಡುವ ದೇವರ ಆತನಾಗಿದ್ರೆ ನಾವು ವೈದ್ಯರ ಕಡೆಗೆ ನಾವು ನೋಡ್ತೀವಿ ಕೆಲವು ಸತಿ. ಹಾಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನೀನು ಆತನ ಮೇಲೆ ಆಧಾರ ಪಡುವುದಾದರೆ ಅದ್ಭುತ ರೀತಿಯಲ್ಲಿ ನೀನು ನೋಡಲಾರದ ಕಾರ್ಯಗಳು ನಿನ್ನ ಜೀವನದಲ್ಲಿ ನೋಡಲಿಕ್ಕೆ ಸಾಧ್ಯ ಸಾಧ್ಯ ಸಾಧ್ಯ. ಆಮೇಲೆ ಹಲ್ಲೆಲೂಯಾ. ಎರಡನೇದಾಗಿ ನಾವು ನೋಡ್ತೇವೆ ರೀಸನ್ ಫಾರ್ ಜಾಕೋಬ್ ಬ್ಲೆಸ್ಸಿಂಗ್. ಅದೇ ಆದಿಕಾಂಡ 32:27 ವರ್ಷದಲ್ಲಿ ನಾವು ನೋಡ್ಕೊಳ್ಳೋಣ. 32:27. ಆ ಪುರುಷನಿಗೆ ನಿನ್ನ ಹೆಸರು ಏನು ಎಂಬುದಾಗಿ ಕೇಳುವಾಗ ಅಲ್ಲಿ ಯಾಕೋಬನು ಹೇಳ್ತಾ ಇದ್ದಾನೆ, ನಾನು ಯಾಕೋಬನಪ್ಪ. ಆಮೆನ್. ಹಲ್ಲೆಲೂಯಾ. ಯಾಕೋಬನಿಗೆ ಅರ್ಥ ಏನು ಗೊತ್ತಾ? ಮೋಸಗಾರನು. ಯಾಕೋಬನಿಗೆ ಅರ್ಥ ಮೋಸಗಾರನು. ದೇವರು ಇವತ್ತು ನಮ್ಮನ್ನು ಕೂಡ ಕೇಳ್ತಾರೆ, ನಿಮ್ಮ ಹೆಸರು ಏನು ಎಂಬುದಾಗಿ ಕೇಳ್ತಾರೆ. ಆಮೇಲೆ ಬಹಳ ಮಂದಿ ಹೇಳ್ತಾರೆ, ನಾನು ಪೀಟರ್, ನಾನು ಜಾನ್. ಒಬ್ಬನಿದ್ದ ನಮ್ಮ ಚರ್ಚಲ್ಲಿ ಒಬ್ಬನಿದ್ದಾನೆ, ಅವನ ಹೆಸರು ಯೇಸು ಎಂಬುದಾಗಿ. ನಮ್ಮಪ್ಪ ಹೆಂಗಿಟ್ಟು ಗೊತ್ತಿಲ್ಲ ಅದು. ಅವನು ವರ್ಷಕ್ಕೊಂದ್ಸಲ ಬರ್ತಾನೆ, ಕ್ರಿಸ್ಮಸ್ ಮಾತ್ರ ಬರ್ತಾನೆ. ಹೆಸರು ಯೇಸು. ಬರೋದು ಯಾವಾಗ? ಕ್ರಿಸ್ಮಸ್ ಒಂದ್ಸಲ. ನಾವು ಅಲ್ಲಪ್ಪ, ಕ್ರಿಸ್ಮಸ್ ಒಂದ್ಸಲ ಬರ್ತೀಯಲ್ಲ, ವಾರ ವಾರ ಯಾಕಪ್ಪ ಬರಲ್ಲ? ನಿನ್ಗೆ ದೇವ್ರ ಭಯ ಇಲ್ಲ, ಭಕ್ತಿ ಇದೆ, ಯಾಕೆ ಹಿಂಗ್ ಮಾಡ್ತೀವಿ ಕಣಂದ್ರೆ, ಯಾರು ಹೇಳಿದ್ರೆ ನಾ ವಾರ ವಾರ ಬರಂಗಿಲ್ಲ ಅಂತ? ಬರೋದಿಲ್ಲಪ್ಪ, ವರ್ಷಕ್ಕೊಂದ್ಸಲ ಕಾಣ್. ಸುಂದರಮ್ಮ, ಸುಂದರಯ್ಯ, ನಾನು ವಾರ ವಾರ ಯೇಸು, ನಾನು ಅದೇ ಚರ್ಚೆಯಲ್ಲಿ ಇರ್ತೀನಿ ಗೊತ್ತಾ? ಅದೇ ದೇವರಾಗಿದ್ದಾನೆ. ಏಸು ಹೆಸರು ಕಂಡ್ರೆ ದೇವ್ರು ಏಸು ಆಗ್ಬಿಟ್ಟಾನ. ಅರ್ಥ ನಾನು ನಿಮ್ಗೆ ಹೇಳಿದ್ದು. ಅಲ್ಲದೀಯಾ? ಹೆಸರು ತಕ್ಕಾಗೆ ನಾವು ಬಿಹೇವ್ ಮಾಡಲ್ಲ. ಆಮೇಲೆ ಕೆಲವರು ಹೇಳ್ತಾರೆ, ಕ್ರೈಸ್ತವನು ಹೆಸರು ನಮಗೆ ಕ್ರೈಸ್ತವನಂದ್ರೆ ನಾವು ಯಾವ ವಿಧವಾಗಿರ್ಬೇಕು ಹೇಳಿ? ಕ್ರೈಸ್ತವನಂದ್ರೆ ಯಾರು? ಕ್ರೈಸ್ತವನಂದ್ರೆ ಮಾದರಿ ಉಳ್ಳವನು. ಕ್ರೈಸ್ತವನಂದ್ರೆ ದೇವರ ಸ್ವರೂಪವುಳ್ಳವನು. ಕ್ರೈಸ್ತನಂದ್ರೆ ಅಭಿಷಕ್ತನು. ಕ್ರೈಸ್ತನಂದ್ರೆ ಲೋಕದ ಮೇಲೆ ಕಾಂಪ್ರಮೈಸ್ ಆಗಲಾರದವನು. ಆಮೇಲೆ ಕೆಲವರು ಹೇಳ್ತಾರೆ, ಹೆಸರಿಗೆ ಕ್ರೈಸ್ತವರು, ಅವ್ರು ಮಾಡೋದಕ್ಕೆ ಇವರೇ ಜಾಸ್ತಿ ಮಾಡ್ತಾ ಇದ್ದಾರೆ. ಜಗಳದಲ್ಲಿ ಇವರೇ, ಸಿನಿಮಾ ಥಿಯೇಟರ್ ಅಲ್ಲಿ ಫಸ್ಟ್ ಆಗ್ಬೇಕಾದ್ರೆ ತಗೊಳ್ಳೆ, ಆ ಕೊಲೆಯಿಂದ ಗಂಟೆ ಸೌಂಡ್ ಯಾರಂತ ಬರ್ತದಂದ್ರೆ ನಮ್ಮೋದೇ ಬರ್ತದೆ. ಮತ್ತೆ ಚರ್ಚೆಯಲ್ಲಿ ಮಾತ್ರ ಭಕ್ತಿ ಉಳ್ಳವರಾಗಿ ಹೆಸರಿಗೆ ಮಾತ್ರ ಕ್ರೈಸ್ತವರು, ಆದ್ರೆ ಜೀವನ ವಿಧಾನ ಸರಿಯಾಗಿ ಇಲ್ಲ. ಆಮೇಲೆ ಹೆಸರಿಗೆ ಮಾತ್ರ ಕ್ರೈಸ್ತವರು, ನಮಗೆ ಆಶೀರ್ವಾದ ಬೇಕು, ಆದ್ರೆ ನಾವು ಅದ್ರ ತಕ್ಕಾಗಿ ನಾವು ಜೀವನ ಮಾಡುವುದು ಇಲ್ಲ. ಲೋಕ ಎಲ್ಲ ಕತ್ತಲಾಗಿದೆ. ಆ ಕತ್ತಲೆಯಲ್ಲಿ ನಾವು ಯಾವ ವಿಧವಾಗಿರ್ಬೇಕಂದ್ರೆ ಬೆಳಕಾಗಿರ್ಬೇಕು, ಇತರಿಗೆ ಮಾದರಿಯಾಗಿರ್ಬೇಕು. ಆಮೇಲೆ ಹೆಸರು ಪೀಟರ್ ಅಂತ ಇಷ್ಟು ಚೈನ್ ಹಾಕಂದ್ರೆ ನಾನು ಹೇರ್ ಸ್ಟೈಲ್ ಹಿಂಗಿರ್ತದೆ. ನಾವಂತ ಏನ್ ಹೋಗ್ಬೇಕು ಸುಟ್ಕೊಂಡೆ ಹಾಕೊಂಡಿಲ್ಲ. ಆಮೇಲೆ ಹೆಸರು ಕ್ರೈಸ್ತವನ ಅಂತಾರೆ, ಇಲ್ಲೊಂದು ಪ್ಯಾಚ್ ಇರ್ತದೆ, ಇಲ್ಲೊಂದು ಪ್ಯಾಚ್ ಇರ್ತದೆ, ಇಲ್ಲೊಂದು ಏನಂತ ಡೋರ್ ಜೀನ್ಸ್ ಅಲ್ಲ, ಏನ್ ಡೋರ್ ಜೀನ್ಸ್ ಏನೋ ಆಗ್ತಾಗಲ್ಲ ನನಗೆ. ಇನ್ನೊಬ್ರು ಇರ್ತಾರೆ ಲೇಡೀಸ್, ಪಾಪ ಇಲ್ಲಿಗೆ ಹಾಕೊಂಡಿರ್ತಾರೆ, ಇನ್ನೊಂದು ಕುರ್ತ, ಇನ್ನೊಂದು ಕುರ್ತ.
ನಾನು ಅನ್ಕೊಳ್ತೀನಿ ಹೇರ್ ಕಾಡ್ದಲ್ಲಿ ಅಪ್ಪ ಕಾಣತ್ತೆ ಈಗ ಕ್ರೈಸ್ತಕ್ಕೆ ಹೆಸರು ಕ್ರೈಸ್ತವರೇ. ಆಮೇಲೆ ನೀನು ಕ್ರೈಸ್ತವನಾದರೆ ನೀನು ಮಾದರಿಗೊಳ್ಳುವನಾಗಿರಬೇಕು. Hallelujah. You should set an example to others. Hallelujah. ಅವಾಗೆ ದೇವ್ರು ಹೇಳ್ತಾರೆ ನಿನ್ನ ಹೆಸರೇನಂದ್ರೆ ಇವತ್ತು ನಾವು ಹೇಳ್ಬೇಕೇನು ಗೊತ್ತಾ, ನಾನು ಯಾಕೋಬನಪ್ಪ. ಯಾಕೋಬನ ಅಂತ ಏನೋ ಮೋಸಗಾರ, ಯಾರಿಗೆ ಮೋಸ ಮಾಡಿರೋ ಗೊತ್ತಿಲ್ಲ, ಯಾರಿಗೆ ಅನ್ಯಾಯ ಮಾಡಿರೋ ಗೊತ್ತಿಲ್ಲ, ಯಾರನ್ನೇನ್ ಮಾಡಿ ನನಗಂತ ಗೊತ್ತಿಲ್ಲ, ದೇವರಿಗೆ ಮಾತ್ರ ಎಲ್ಲ ಗೊತ್ತು. ಅದನ್ನು ಮಾತನಾಗಿದ್ದಾನೆ. ನಾಲ್ಕು ಗೋಡೆಯಲ್ಲಿ ಏನ್ ಮಾಡ್ತೀಯ ದೇವರಿಗೆ ಗೊತ್ತು. ಆಮೇಲೆ ಯೋಸೇಫನ ಅನ್ಕೊಂಡ್ರೆ ಯೋಸೇಫನ ಅನ್ಕೊಂಡಿದ್ರೆ ಆ ನಾಲ್ಕು ಗೋಡೆಯಲ್ಲಿ ಆ ಒಂದು ಪೋತಿಫರ ಹೆಂಡತಿ ಪಾಪ ಮಾಡಕ್ಕಂದಾಗ ಪಾಪ ಮಾಡಬಹುದಿತ್ತು. ಆದ್ರೆ ಯೋಸೇಫನ ನಾಲ್ಕು ಗೋಡೆಯಲ್ಲಿ ಕೂಡ ಆ ಪಾಪವನ್ನು ಮಾಡಲಿಲ್ಲ. ಅದ್ರಲ್ಲಿ ಯಾಕೆ ಗೊತ್ತಾ, ನಾನು ಆಶೀರ್ವದಿಸಲ್ಪಡ್ಬೇಕಂದ್ರೆ, ದೇವರ ವಾಗ್ದಾನಗಳು ನೆರವೇರಬೇಕಂದ್ರೆ ನಾನು ದೇವರ ಸ್ವರೂಪವಾಗಿ ಪರಿಶುದ್ಧನಾಗಿ ನಾನು ಜೀವನ ಮಾಡುವವನಾಗಿರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ನಿಂತ ಯೋಸೇಫ ಸುಮ್ಮನೆ ನಿಲ್ಲಿಲ್ಲ. ಟೆಂಪ್ಟೇಷನ್ ಬಂದು ಟಕ್ ಅಂತ ಬಿದ್ದೆ, ಮತ್ತೆ ಇದ್ದೆ, ಟಕ್ ಅಂತ ಬಿದ್ದೆ, ಮತ್ತೆ ಅಂತಂದ್ರೆ ದೇವ್ರನ್ನ ಟಕ್ ಅಂತ ಹೊಡಿತಾರೆ. ಹೊಡೆದ್ರೆ ದೇವರು ಹೊಡೆದ್ರೆ ಮತ್ತೆ ಫುಟ್ಬಾಲ್ ಆಡ್ತಾರೆ ದೇವರು, ಹುಷಾರ್. ಆಮೇಲೆ ಮನುಷ್ಯರು ಹೊಡೆದ್ರೆ ಏನೋ ಒಂದ್ ಎರಡೆರಡು ಆಗ್ತಾವ, ದೇವರು ಹೊಡೆದ್ರೆ ಫುಟ್ಬಾಲ್ ನಿಮ್ ಫ್ಯಾಮಿಲಿ ದಿಕ್ಕಪಾಲಿಂದಾಗ ಆಗ್ತಿತ್ತು, ಹುಷಾರ್. ಅಲ್ಲಯ್ಯ. ಆಮೇಲೆ ನಾನು ಯಾಕೆ ಕೇಳ್ತಿದ್ದೆ ಅಂದ್ರೆ, ಯಾಕೆ ದೇವ್ರು ಮಾತಾಡ್ತಾ ಇದ್ದಾರೆ ಗೊತ್ತಿಲ್ಲ, ಇಲ್ಲಿ ಯಾರು ಅಂತವ್ರು ಇದ್ದಾರೆ, ದೇವ್ರ ಅವರನ್ನೇ ಮಾತನಾಡ್ತಾ ಇದ್ದಾರೆ. ಇವತ್ತು ನೀನು ಒಪ್ಪಿಕೊಳ್ಳುವುದಾದರೆ ತನ್ನ ದೋಷಗಳನ್ನು ಒಪ್ಪಿಕೊಳ್ಳುವವನು ದೇವರ ಕನಿಕರವನ್ನು ಹೊಂದಿಕೊಳ್ಳುತ್ತಾನೆ, ದೇವರ ಕೃಪೆಯನ್ನು ಹೊಂದಿಕೊಳ್ಳುತ್ತಾನೆ. ಯಾಕೊಬ್ಬನು ದೇವರ ಕೇಳುವಾಗ ನೀನ್ ಯಾರಪ್ಪ ಅಂದ್ರೆ, ಅಪ್ಪ ನಾನು ಯಾಕೊಬ್ಬನ ಸ್ವಾಮಿ, ನನ್ನ ಅಣ್ಣನನ್ನು ಮೋಸ ಮಾಡಿದೆ, ನನ್ನ ತಂದೆಯನ್ನು ಮೋಸ ಮಾಡಿದೆ, ನನ್ನ ಮನೆಯನ್ನು ಬಿಟ್ಟು ಹೋಗಿ ಬಂದ್ಬಿಟ್ಟೆ, ನನ್ನನ್ನು ಕ್ಷಮಿಸಪ್ಪ ಎಂಬುದಾಗಿ ದೇವರ ಸನ್ನಿಧಾನದಲ್ಲಿ ಒಪ್ಪಿಕೊಳ್ತಾ ಇದ್ದೇನೆ. ಹಲ್ಲೆಲೂಯಾ. ಕ್ರೈಸ್ತವನಿಗೆ ಒಪ್ಪಿಕೊಳ್ಳುವ ಸ್ವಭಾವವಿರಬೇಕು. ಆಮೇಲೆ ಹೆಸರಿಗೆ ಕ್ರೈಸ್ತವನಾದ್ರೆ ಒಪ್ಪಿಕೊಳ್ಳುವ ಸ್ವಭಾವವಿಲ್ಲ ಅಂದ್ರೆ ಲೋಕದವರಿಗೆ ನಿನಗೆ ಏನು ವ್ಯತ್ಯಾಸ? ನಥಿಂಗ್ ಡಿಫರೆನ್ಸ್ ಬಿಟ್ವೀನ್ ಯು ಅಂಡ್ ದ ವರ್ಲ್ಡ್ಲಿ ಪೀಪಲ್. ಹಲ್ಲೆಲೂಯಾ. ನೀನು ಒಪ್ಪಿಕೊಂಡು, ಬಹಳ ಮಂದಿ ಹೇಳ್ತಾರೆ ಇಂಥ ಉಜ್ಜೀವನ ಕೂಟವಾದಾಗ ಬಹಳ ಉಜ್ಜೀವಗೊಂಡು ಸೇವಕರು ಕರೆದಾಗ ಮುಂದೆ ಬಂದು ಅಂತ ಕಣ್ಣೀರು ಸುರಿಸ್ಬಿಟ್ಟು, ಅಪ್ಪ ಇನ್ಮೇಲೆ ನಾನು ಜೀವ ಕೊಟ್ಬಿಡ್ತೀನಿ, ಸತ್ರ ನಿನ್ಗೋ ಸಾಯ್ತೀನಿ ಅಂತ. ಮತ್ತೆ ಒಂದ್ 2 ದಿವಸ ಆಯ್ತಂದ್ರೆ ಮತ್ತೆ ಅದೇ ರೊಳ್ಳೆ. ಆಮೇಲೆ ಈ ರೊಳ್ಳಿ ಆ ರೊಳ್ಳಿ. ಅಲ್ಲಯ್ಯ. ಒಪ್ಪಿಕೊಂಡ್ರೆ ಬಿಟ್ಟವನೇ ಆಶೀರ್ವದಿಸಲ್ಪಡ್ತಾನೆ. ಒಪ್ಪಿಕೊಂಡು ಬಿಡ್ಬೇಕದನ್ನ, ಸುಮ್ಮನೆ ಒಪ್ಕೊಳ್ಳೋದಲ್ಲ. ಒಂದ್ಸತಿ ತಪ್ಪು ಮಾಡಿದ್ಯಾ, ಒಪ್ಕೊಂಡಿದ್ಯಾ, ಬಿಟ್ಬಿಡ್ಬೇಕದು. ಶತ್ರು ಮತ್ತೆ ಮಾಡಕ್ ಹೋಗ್ಬಾರ್ದನ್ನ. ಅದು ಪಾಪನೋ, ವ್ಯಭಿಚಾರನೋ, ಅದು ಕುಡುಕತನವೋ, ಅದು ಪಾನ್ಪರಕೋ, ಅದು ಸಿನಿಮಾನೋ, ಅದು ಡ್ರಗ್ಸ್ ಅಡಿಕ್ಷನ್, ಅದು ಇನ್ನೊಂದು ವ್ಯವಹಾರನೋ, ಯಾವುದೇ ಆಗಿರ್ಬೋದು, ಅದು ನಿನ್ನೊಂದು ಅಭ್ಯಾಸಗಳಾಗಿರ್ಬೋದು, ಯಾವುದೇ ಆಗಿರಬಹುದು, ನೀನು ಒಪ್ಪಿಕೊಂಡು ಬಿಟ್ಟು ಬಿಟ್ರೆ ಮಾತ್ರ ದೇವರ ಆತ್ಮ ನಿನ್ನಲ್ಲಿ ಇರುತ್ತಾನೆ. ದೇವರ ಸಹಾಯವನ್ನು ನೀನು ನೋಡುತ್ತೀಯಾ, ದೇವರ ಆಶೀರ್ವಾದವನ್ನು ನೀನು ನೋಡುತ್ತೀಯಾ. ಯಾಕೋ ಕೆಲವರೊಡನೆ ಮಾತನಾಡ್ತಾ ಇದ್ದಾರೆ, ಈ ದಿಸ್ ಈಸ್ ಯುವರ್ ಎನ್ಕೌಂಟರ್ ಡೇ. ಹಾಲೆಲೂಯಾ. ಇವತ್ತು ದೇವರು ನಿಮ್ಮೊಡನೆ ಮಾತನಾಡುತ್ತಾ ಇದ್ದಾರೆ. ಯವನಸ್ಥರೇ ದೇವರು ನಿಮ್ಮೊಡನೆ ಮಾತನಾಡುತ್ತಾ ಇದ್ದಾರೆ. ಇವತ್ತು ಒಪ್ಪಿಕೊಂಡು ಬಿಡುವುದಾದರೆ ಆತನ ಆಶೀರ್ವಾದಿಸಲು ಸಿದ್ಧವಾಗಿದ್ದಾನೆ, ಆತನ ಆಶೀರ್ವಾದಿಸಲು ಸಿದ್ಧವಾಗಿದ್ದಾನೆ. ಆತನ ನಮ್ಮ ಮಟ್ಟದಲ್ಲಿ ಏನಿದ್ದಾನೆ, ಆತನ ದೇವದೂತರು ನಮ್ಮ ಮಟ್ಟದಲ್ಲಿ ಏನಿದ್ದಾನೆ. ನೀವು ಒಪ್ಪಿಕೊಂಡು ಬಿಡುವುದಾದರೆ ಲೋಕವನ್ನು ಆಶೀರ್ವದಿಸಿದಂತ ದೇವರನ್ನು ಕೂಡ ಆಶೀರ್ವದಿಸುತ್ತಾನೆ. ನಾನು ಮಾತು ಹೇಳ್ತೀನಿ, ಯೋಗನ ಆಶೀರ್ವದಿಸಲ್ಪಡಕ್ಕೆ ಕಾರಣವೇನು ಗೊತ್ತಾ? ಅನ್ನೋ ದಿನವೂ ಕೂಡ ಅದು ದೇವ ಸಂತಾನೆ, ಅಪ್ಪ ನಿನ್ನೆ ಏನಾದ್ರೂ ತಪ್ಪು ಮಾಡಿದ್ದೀನಿ, ನನ್ನ ಕ್ಷಮಿಸ್ಬಿಡ. ನನ್ನ ಕಣ್ಣಿಂದ, ನನ್ನ ಮನಸ್ಸಿನಿಂದ, ನನ್ನ ಆಲೋಚನೆಯಿಂದ, ನನ್ನ ಬಾಯಿಯಿಂದ, ನನ್ನ ನಡಿಕೆಯಿಂದ, ನನ್ನ ಕೈಯಿಂದ ಏನಾದ್ರೂ ತಪ್ಪು ಮಾಡಿದ್ದೀನಿ, ಅಪ್ಪ ನನಗೆ ಕ್ಷಮಿಸ್ಬಿಡ. ಅನುದಿನವೂ ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದೆ ಯೋಗನ. ಅದಕ್ಕೆ ಬೇಕಿದ್ರೆ ಹೋದ್ರೆ ಆ ಮಾತು ಯೋಬನ ಗ್ರಂಥ 31ನೇ ಅಧ್ಯಾಯ 33ನೇ ವಚನ. ಆಕ್ಚುಲಿ ಹೇಳ್ಬೇಕಂದ್ರೆ ಯೋಬನ ಲೈಫ್ ಟರ್ನಿಂಗ್ ಪಾಯಿಂಟ್ ಚಾಪ್ಟರ್ ಅಂತ ಹೇಳಿ ಹೇಳ್ಬೋದು ಇದು. ಆಮೇಲೆ ಹಲ್ಲೆಲೂಯಾ. ಯೋಬನ ಗ್ರಂಥ 31ನೇ ಅಧ್ಯಾಯ 33ನೇ ವಚನ. ಯೋಬನ
ನಾನು ಎದೆಯಲ್ಲಿ ನನ್ನ ಅನ್ಯಾಯವನ್ನು ಅಡಗಿಸಿ ಆದಾಮನ ಪ್ರಕಾರ ನನ್ನ ದ್ರೋಹವನ್ನು ಮುಚ್ಚಿಟ್ಟುಕೊಳ್ಳಲಿಲ್ಲ. ಆಮೇಲೆ ಹಾಲೆಲೂಯ. ಏನಂತೆ ಓದ್ತಿರ ಸರಿಯಾಗಿ ನೋಡು. ಕನ್ನಡ ಬರೋದ ನಾನು ಸರಿಯಾಗಿ ನಾನು ಜನಸಮುದಾಯಕ್ಕೆ ಹೆದರುವುದಕ್ಕಾಗಲಿ ಕುಲೀನರ ತಿರಸ್ಕಾರವು ನನಗೆ ಭಯ ಹುಟ್ಟಿಸುವುದಕ್ಕಾಗಲಿ ನಾನು ಬಾಗಿಲು ದಾಟದೆ ಮೌನವಾಗಿದ್ದು ಸಾಮಾನ್ಯ ಜನರ ಹಾಗೆ ನನ್ನ ದ್ರೋಹಗಳನ್ನು ಮರೆಮಾಚಿ ಎದೆಯಲ್ಲಿ ನನ್ನ ಪಾಪವನ್ನು ಬಚ್ಚಿಟ್ಟುಕೊಳ್ಳುತ್ತಾರೆ. ನಾನು ಬಾಗಿಲು ದಾಟಿದೆ ಮೌನವಾಗಿದ್ದು ಸಾಮಾನ್ಯ ಜನರ ಹಾಗೆ ನನ್ನ ದ್ರೋಹಗಳನ್ನು ಮರೆಮಾಚಿ ಎದೆಯಲ್ಲಿ ನನ್ನ ಪಾಪವನ್ನು ಬಚ್ಚಿಟ್ಟುಕೊಂಡಿದ್ದರೆ ಅಯ್ಯೋ ಅಯ್ಯೋ ನನ್ನ ಕಡೆಗೆ ಕಿವಿ ಕೊಡತಕ್ಕವನು ಇದ್ದರೆ ಎಷ್ಟೋ ಲೇಸು. ಇದೇ ನನ್ನ ಕೈಗುರುತು ನೋಡಿರಿ. ಸಾಕು ಸಾಕು. ಅದು 33ನೇ ಇದು ಇಂಗ್ಲಿಷಲ್ಲಿ ಬಹಳ ಚೆನ್ನಾಗಿದೆ. 33 ನನ್ನ ಬರ್ಕೊಂಡಿದ್ದಾರೆ. ನನ್ನ ಎದೆಯಲ್ಲಿ ನನ್ನ ಅನ್ಯಾಯವನ್ನು ಅಡಗಿಸಿ ಅಂದ್ರೆ ಒಪ್ಪಿಕೊಳ್ಳಲಾರ್ದ ಅದರೊಳಗೆ ಇಟ್ಕೊಂಡು ಆದಾಮನ ಎಕ್ಸಾಂಪಲ್ ಆಗಿ ಕೊಡ್ತಾರೆ ಇಲ್ಲಿ. ಆದಾಮನ ಪ್ರಕಾರ ನನ್ನ ದೋಷವನ್ನು ನಾನು ಬಚ್ಚಿಟ್ಕೊಂಡಿದ್ದರೆ ಒಪ್ಪಿಕೊಳ್ಳಲಾರದೆ ನಾನು ಆಶೀರ್ವದಿಸಲ್ಪಡ್ತಾ ಇರಲಿಲ್ಲ. ಆಮೇಲೆ ಅಲ್ಲೂಯ. ಅಂದ್ರೆ ಆ ಚಾಪ್ಟರ್ ಎಲ್ಲ ಕೂಡ ಯೋಬನ ಜೀವನದ ಲೈಫ್ ಚೇಂಜಿಂಗ್ ಚಾಪ್ಟರ್ ಆಗಿ ಹೇಳ್ಬೋದು. ಯೋಬನನ್ನು ಎರಡರಷ್ಟು ಆಶೀರ್ವದಿಸಲಿಕ್ಕೆ ದಿಸ್ ಈಸ್ ದ ಚಾಪ್ಟರ್, ದ ರೀಸನ್ ದಟ್ ಜೋಬ್ ಗಾಟ್ ಬ್ಲೆಸ್ಡ್. ಹಲ್ಲೆಲೂಯಾ ಹಲ್ಲೆಲೂಯಾ. ಅದನ್ನೇನ್ ಮಾಡ್ತಾನೆ ಗೊತ್ತಾ? ಅದನ್ನ ಒಪ್ಪಿಕೊಳ್ತಾ ಇದ್ದಾನೆ. ಆದಾಮನಾಗೆ ಅವ್ರ ಮೇಲೆ ಇವ್ರ ಮೇಲೆ ಬ್ಲೇಮ್ ಮಾಡಿಲ್ಲ. ಕೆಲವರು ಏನ್ ಮಾಡ್ತಾರೆ ಗೊತ್ತಾ? ಹಲೋ 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 ಎಲ್ಲರೂ ಕೇಳಿ. ಆಮೆನ್ ಹಲ್ಲೆಲೂಯಾ. ಆಮೇಲೆ ಪಾಪ ಏನಾಗುತ್ತೆ? ಆಮೇಲೆ ಹಲ್ಲೆಲೂಯಾ ಹಲ್ಲೆಲೂಯಾ. 3 ಸತಿ ಗಟ್ಟಿಯಾಗಿ ಹಲ್ಲೆಲೂಯಾ. ಮತ್ತೆ ಚಪ್ಪಲ್ ಕೊಡಿ ಗಡಿಗ. ಯೋಬನು ಹೇಳ್ತಾನೆ, ಆದಾಮನ ಹಾಗೆ ನನ್ನ ಅತಿಕ್ರಮವನ್ನು ನಾನು ಬಚ್ಚಿಟ್ಟುಕೊಳ್ಳಿಲ್ಲ. ಅನುದಿನವೂ ನಾನು ನನ್ನ ಎದೆಯಲ್ಲಿ ಇರುವುದನ್ನು ದೇವರ ಸನ್ನಿಧಾನದಲ್ಲಿ ಒಪ್ಪಿಕೊಂಡಿದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ಎರಡಷ್ಟು ಯೋಬನನ್ನು ಆಶೀರ್ವದಿಸಲ್ಪಟ್ಟಿದ್ದಾನೆ. ಯಥಾರ್ಥ ಉಳ್ಳವರನ್ನು ಆಶೀರ್ವದಿಸಲು ಯೆಹೋವನ ಕಣ್ಣುದೃಷ್ಟಿ ಯಾವಾಗಲೂ ನೋಡುತ್ತಾನೆ ಇರ್ತದೆ. ಅದನ್ನು ಒಪ್ಪಿಕೊಂಡು ಬಿಡಬೇಕು. ಆದವನ ಏನ್ ಮಾಡ್ದ? ದೇವರ ಕೇಳಿದಾಗ ಯಾಕಪ್ಪ ನೀನ್ ತಿಂದೆ ಅಂತ ಆದವನಿಂದ ಇನ್ಗೋ ನಾನು ಹೆಂಡತಿ ನೋಡು, ನನ್ನ ಹೆಂಡತಿ ಮಾಡಿದ್ದಾನೆ ಅವಳು ಮಾಡಿದ್ದು. ಅವಳು ಕೇಳಿದ್ರೆ ಅವಳು ಏನ್ ಮಾಡಿದ್ರೆ ಅಂತ ಇದೊಂದ ಸೈತಾನ್ 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 ಸೈತಾನ್. ಹಂಗೆ ನಾವು ಬ್ಲೇಮ್ ಮಾಡ್ತೀವಿ. ಮಾಡೋ ತಪ್ಪು ನಾವು ಮಾಡಿ ಅವನು ಕಲ್ಸಿದ ಇವನು ಹೇಳ್ದ ಹಿಂಗ್ ಮಾಡಂತ ನಾನ್ ಮಾಡಿದೆ. ಮಾಡುವಾಗ ನಿನ್ ಬುದ್ಧಿ ಎಲ್ಲೋಗಿತ್ತು? ಆಮೇಲೆ ಹಲ್ಲೆಲೂಯಾ. ಯಾರೋ ತಿನ್ನದ್ರೆ ತಿನ್ಬಿಡ್ತೀಯ, ಅದು ಮಾತ್ರ ತಿನ್ನಲ್ಲ, ಇದು ಮಾತ್ರ ಮಾಡ್ತಾರೆ. ಅದ್ ಯಾಕೆ ಮತ್ತೆ ಅಷ್ಟು ಜ್ಞಾನ ನಮ್ಮವರಿಗೆ? ಆಮೇಲೆ ಹಲ್ಲೆಲೂಯಾ. ಜನ ಕೇಳ್ತಾ ಇದ್ದೀರಾ? ಮಾಡುವುದು ಮಾಡಬೇಕು. ನೀನೇ ಮಾಡಿ ಇನ್ನೊಬ್ಬರ ಮೇಲೆ ಬ್ಲೇಮ್ ಮಾಡ್ಲಿಕ್ಕಾಗಲ್ಲ. ನೀನ್ ಮಾಡಿದ ತಪ್ಪಿಗೆ ನೀನ್ ಶಿಕ್ಷೆ ಅನುಭವಿಸ್ಬೇಕಷ್ಟೇ. ಆಮೇಲೆ ಆದ್ರೆ ಆ ಮಾಡಿದಾಗ ಅದನ್ನು ದೇವರ ಸನ್ನಿಧಾನದಲ್ಲಿ ಒಪ್ಪಿಕೊಳ್ಳುವಾಗ ದೇವರನ್ನು ಕನಿಕರಿಸುತ್ತಾನೆ. ನನ್ನ ಮಗನೇ, ನನ್ನ ಮಗಳೇ, ನಾನು ಸ್ಟಿಲ್ ಐ ಲವ್ ಯು, ನಾನು ಇನ್ನೂ ಪ್ರೀತಿ ಮಾಡ್ತೇನೆ. ನೀನು ನನ್ನ ಹತ್ತಿರಕ್ಕೆ ಬರುವುದಾದರೆ, ನೀನು ಬಿಡುವುದಾದರೆ, ನಾನು ಮತ್ತೆ ಪುನಃ ನಿನ್ನ ಡಬಲ್ ಆಗಿ ನಿನ್ನನ್ನು ಆಶೀರ್ವದಿಸುತ್ತೇನೆ. ಎಲ್ಲಿ ನಿನ್ನ ತಲೆ ತಗ್ಗಿಸಿಕೊಂಡು ಮತ್ತೆ ನಿನ್ನ ತಲೆಯನ್ನು ನಾನು ಮೇಲೆ ಎತ್ತುತ್ತೇನೆ. ಎಲ್ಲಿ ನೀನು ಬಿದ್ದೋಗಿದ್ದು ಸ್ಪಿರಿಚುವಲ್ ಆಗಿ, ಪ್ರಾರ್ಥನೆಯಲ್ಲಿ, ಭಕ್ತಿಯಲ್ಲಿ, ಯಾವ ಸಹವಾಸದಲ್ಲಿ ಎಲ್ಲಿ ಬಿದ್ದೋಗಿದ್ದೋ ಅಲ್ಲೇ ಮತ್ತೆ ನಾನು ನಿನ್ನನ್ನು ಮೇಲೆ ಎತ್ತುತ್ತೇನೆ. ಹಲ್ಲೆಲೂಯಾ. ಯಾರು ಕ್ರೈಸ್ತವನ್ನು ಒಪ್ಪಿಕೊಂಡು ಬಿಡುತ್ತಾರೋ ದೇವರ ಕನಿಕರವನ್ನು, ದೇವರ ದಯವನ್ನು, ದೇವರ ಆಶೀರ್ವಾದವನ್ನು ಅವರ ಜೀವನದಲ್ಲಿ ಖಂಡಿತವಾಗಿ ಅವರು ಹೊಂದಿಕೊಳ್ಳುತ್ತಾರೆ. ದೇವರು ಅವರನ್ನು ಕೈ ಬಿಡುವುದಿಲ್ಲ. ಆತನ ಕನಿಕರವುಳ್ಳ ದೇವರು, ಎಂದೆಂದಿಗೂ ಮಾರ್ಪಡದಂತ ದೇವರು. ಆತನು ನುಡಿದರೆ, ಆತನು ಹೇಳಿದರೆ, ಆತನ ವಾಗ್ದಾನವನ್ನು ಕೊಟ್ಟರೆ ಅದನ್ನು ನೆರವೇರಿಸುವ ತನಕ ನಿನ್ನನ್ನು ಆತನು ಕೈ ಬಿಡುವುದಿಲ್ಲ. ಆಮೆನ್ ಹಲ್ಲೆಲೂಯಾ. ಎರಡನೇದಾಗಿ ಯಾಕೋಬನು ಆಶೀರ್ವದಿಸಲು ಕಾರಣ ಏನು ಗೊತ್ತಾ? ಆತ ದೇವರ ಸನ್ನಿಧಾನದಲ್ಲಿ ಒಪ್ಪಿಕೊಂಡಿದ್ದಾನೆ. ಮೊದಲನೇದಾಗಿ ನಾವು ನೋಡ್ತೇವೆ ದೇವರ ಮೇಲೆ ಆಧಾರ ಪಟ್ಟಂತೆ ನಾವು ನೋಡುತ್ತೇವೆ. ಎರಡನೇದಾಗಿ ಆತನು ದೇವರ ಸನ್ನಿಧಾನದಲ್ಲಿ ನಾನು ಯಾಕೋಬನು ಮೋಸಗಾರನು ಸ್ವಾಮಿ ಎಂಬುದಾಗಿ ಒಪ್ಪಿಕೊಂಡಿದ್ದಾನೆ. ಇವತ್ತು ನೀನು ಒಪ್ಪಿಕೊಂಡು ಬಿಡುವುದಾದರೆ ಹಲ್ಲೆಲೂಯಾ, ದೇವರು ಖಂಡಿತವಾಗಿ ನಿನ್ನನ್ನು ಆಶೀರ್ವದಿಸುತ್ತಾರೆ.
ಎರಡನೇದಾಗಿ ನಾವು ನೋಡ್ತೇವೆ, ಅದೇ ಆದಿಕಾಂಡ 32ನೇ ಅಧ್ಯಾಯ 28ನೇ ವಚನ 28. ಅವನು ಯಾಕೋಬನಿಗೆ, ಹಾ ಇನ್ನು ಮೇಲೆ ನೀನು ಯಾಕೋಬನೆನಿಸಿಕೊಳ್ಳುವುದಿಲ್ಲ, ಹಾ ದೇವರ ಸಂಗಡಲು ಹಾ. ಮನುಷ್ಯರ ಸಂಗಡಲು ಹೋರಾಡಿ ಗೆದ್ದವನಾದ್ದರಿಂದ ಹಾ. ನಿನಗೆ ಇಸ್ರಾಯೇಲ್ ಎಂದು ಹೆಸರು ಉಂಟಾಗುವುದೆಂದು ಹೇಳಿದನು. ಆಮೆನ್. Hallelujah. ದೇವರು ಇಲ್ಲಿ ಸಾಕ್ಷಿಯನ್ನು ಕೊಡ್ತಾ ಇದ್ದಾರೆ. God is giving testimony here. ಆಮೆನ್. ಏನಕ್ಕೆ ಸಾಕ್ಷಿಯನ್ನು ಕೊಡ್ತಾ ಇದ್ದಾರೆ ಗೊತ್ತಾ? ನೀನು ಮನುಷ್ಯರೊಡನೆ ದೇವರೊಡನೆ ಹೋರಾಡಿ ಗೆದ್ದವನಾಗಿದೆಯಾ ಯಾಕೋಬನೇ? Hallelujah. You have wrestled with the people and God. ಯಾರು ಕೊಡ್ತಾ ಇದ್ದಾರೆ ಸಾಕ್ಷಿ ಏನ್ರಿ? ದೇವಾದಿ ದೇವರೇ ಕೊಡ್ತಾ ಇದ್ದಾರೆ ಟೆಸ್ಟಿಮನಿ, ಮನುಷ್ಯರು ಕೊಡ್ತಾ ಇಲ್ಲ. ಆಮೆನ್. ಅಲ್ಲಿ ಏನ್ ಮಾಡ್ತಿದ್ದೆ ಗೊತ್ತಾ ಯಾಕೋಬನು? ಅಪ್ಪ ದೇವರೇ, ಅಪ್ಪ ನೀನನ್ನು ಆಶೀರ್ವದಿಸು ಸ್ವಾಮಿ, ನೀನು ನನ್ನ ಕೈ ಬಿಡಬೇಡ, ನೀನು ನನ್ನ ತಳ್ಳಿ ಬಿಡಬೇಡ, ನನ್ನ ದಾಟಿ ಹೋಗ್ಬೇಡ. ಯಾರಾದ್ರೂ ಬರ್ಬಾರೋ? ಬರ್ರಿ 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 ಬರ್ರು ಬೇಗ. ಯಾರು ಬರ್ತೀರ ಅವ್ರಿಗೆ ಆಶೀರ್ವಾದ ಬೇಗ ಬರ್ರಿ. ಆಮೆನ್. ಹಲ್ಲೆಲೂಯಾ. ಹಿಂಗೆ ಹಿಡ್ಕೋ, ನನ್ನ ಕಾಲು ಗಟ್ಟೆ, ನಾನು ಜಗ್ತೀನಿ ಹಂಗೆ ಬಿಡಬೇಡ, ಕೂತ್ತಿ ಕೆಳಗಡೆ ಮೊನ್ಕಾಲೂರ ಗಟ್ಟೆ ಮೊನ್ಕಾಲೂರು. ಹಾ ನೀನು ಫಾಸ್ಟ್ ಆಗ್ತಿ ತಗೋ ಬಾ. ಆಮೇಲೆ ಹಲ್ಲೆಲೂಯಾ. ಯಾಕೋಬು ಇದು ಯಾಕೋಬು ದೇವರ ಕಾಲ ನಿಲ್ತಾ ಇದ್ದಾನೆ. ಬಿಡು, ನಾನು ಹೋಗ್ಬೇಕು. ಯಾಕೋಬನೇ ನಾನು ಹೋಗ್ಬೇಕು, ಬಿಡು, ಬೆಳಕಾಗ್ತಾ ಇದೆ, ಬಿಡು ಬಿಡು ಅಂದ್ರೆ ಇವ್ರು ಮಾತ್ರ ನನ್ನ ಆಶೀರ್ವಾದ ಸರ್ ಬಿಡದ ಗಿಡಕ ಯಾರು ಬಿಡ್ತಾರೆ? ಯಾಕೆ ಬಿಡ್ತಾರೆ? ಕಾಣಂತಾರೆ ಬೈಗ ಹಿಡ್ಕ ಗಟ್ಟೆಗೆ. ಅಪ್ಪ ನನ್ನ ಆಶೀರ್ವಾದಿಸು, ನಾನು ಒಪ್ಕೊಳ್ತಾ ಇದ್ದೇನೆ, ನಾನು ಯಾಕೋಬ ಆಗ್ಬಾರ್ದು, ನನ್ನ ಆಶೀರ್ವಾದ. ಬಿಡಪ್ಪ, ಬಿಡ ಕಲ್ತೀನಿ ಮತ್ತೆ ನಮ್ಮವ್ರು ಹಂಗೆ ಅಲ್ಲ, ದೇವರ ಹತ್ರ ಬರ್ತಾರೆ ಇವ್ರು ಬರಲ್ಲ. ದೇವರ ಬಹಳ ಸತ್ಯ. ದೇವರ ಹತ್ರ ಬಾರಮ್ಮ ಬಾರಪ್ಪ ನಾ ಕರಿತಿದ್ದೀನಿ, ಬಾರೋ ಬಾರೋ ಅಂದ್ರೆ ನಾ ದೇವರ ಕರಿತೇನೆ, ಇವ್ರು ಮಾತ್ರ ಬರ್ತೀನಿ. ಹಿಡ್ಕೊಳ್ತಾ ಇದ್ದಾನೆ. ಕೊನೆಗೆ ಬೆಳಕಾಯ್ತು, ದೇವರಿಗೆ ಸಾಕಾಯ್ತು. ಹಿಡ್ಕೋ, ಬಿಡಬೇಡ, ಆಶೀರ್ವಾದ ಬೇಕಲ್ಲ. ದೇವರು ಹೋಗ್ತಾರೆ, ನಾನು ಹೋಗ್ಬೇಕು, ಬಿಡೋ ಅಂದ್ರೆ ನಾಚಿಗಿಲ್ಲ. ಆಮೇಲೆ ಹಾಲಲ್ಲಿ ಯಾಕೋಬನು ಇಸ್ರಾಯೇಲ್ ಆಗಿ ಬದಲಾವಣೆ ಆಗ. ಯಾಕೋಬನಂದ್ರೆ ಮೋಸಗಾರನು, ಇಸ್ರಾಯೇಲ್ ಅಂದ್ರೆ ಪ್ರಿನ್ಸ್ ವಿತ್ ಗಾಡ್, ಅಂದ್ರೆ ದೇವರೊಂದಿಗೆ ಅರಸನಾಗಿ ಇರುವುದು. ಗಟ್ಟಿಯಾಗಿ ಕರೆಯುತ್ತಾರೆ. ಆ ಕರೆಗಟ್ಟನ್ನು ಗಟ್ಟಿಯಾಗಿ ಯಾಕೋಬನಾಗಿರ್ತೀಯಾ ಇಸ್ರಾಯೇಲ್ ಆಗಿರ್ತೀಯಾ? ಆಮೇಲೆ ಹಲ್ಲೆಲೂಯಾ. ಇಸ್ರಾಯೇಲ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತ ಒಪ್ಪಿಕೊಂಡು ದೇವರ ಸನ್ನಿಧಾನದಲ್ಲಿ ನಡುಗುತ್ತಾ ಆತನ ಪಾದವನ್ನು ಇಟ್ಟುಕೋಬೇಕು. ಆತ ನಿನ್ನನ್ನು ದಾಟಿ ಹೋಗಬಾರದು. ಹಲ್ಲೆಲೂಯಾ. ಅಲ್ಲಿ ದೇವರ ಸಾಕ್ಷಿ ಕೊಡ್ತಾ ಇದ್ದಾನೆ, ನೀನು ಮನುಷ್ಯರೊಡನೆ ದೇವರೊಡನೆ ಹೋರಾಡಿ ಗೆದ್ದವನಾಗಿದೀಯಾ? ಮನುಷ್ಯರೊಡನೆ ಗೆಲ್ಲುವರಾಗಿರ್ಬೇಕು. ನಾನು ಹೇಳ್ತಾನೆ ಇವಾಗ, ಅವ್ರು ಹೇಳ್ತಾರೆ ನೀನ್ ಮಾಡಬೇಡ. ಆಮೇಲೆ ಮನುಷ್ಯರೊಡನೆ ಅಂದ್ರೇನು? ಯಾಕೋಬನು ತನ್ನ ಮಾವನ ಮನೆಯಲ್ಲಿ ಎಷ್ಟು ವರ್ಷ ಇದ್ದ ಗೊತ್ತಾ? 20 ವರ್ಷ ಇದ್ದ. ಆ 20 ವರ್ಷದಲ್ಲಿ ಆ ವಿಗ್ರಹ ಆರಾಧನೆಗಳು ಇದ್ದಾವೆ, ಅವರು ಬೇರೆ ಪೂಜೆ ಮಾಡ್ತಾ ಇದ್ದಾರೆ, ಆ ದೇವರಿಗೆ ವ್ಯತಿರೇಕವಾದ ಕಾರ್ಯಗಳೆಲ್ಲವೂ ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಒಂದು ದಿವಸ ಕೂಡ ಯಾಕೋಬನು ಕಾಂಪ್ರಮೈಸ್ ಆಗ್ಲಿಲ್ಲ. ಆಮೇಲೆ ನಿನ್ನ ಮನೆಯಲ್ಲಿ ನಿನ್ನೊಬ್ಬನೇ ರಕ್ಷಣೆ ಹೊಂದಿದ್ಯಾ, ಆದ್ರೆ ಸುತ್ತಮುತ್ತಲು ನಿನ್ನ ಮನೆಯಲ್ಲಿ ಎಲ್ಲರೂ ಕೂಡ ಅನ್ಯ ದೇವತೆಗಳನ್ನು ಪೂಜೆ ಮಾಡ್ತಾ ಇರಬಹುದು, ನೀನು ಮಾತ್ರ ದೇವರ ಪಾದವನ್ನು ಬಿಡಬಾರದು. ಹಲ್ಲೆಲೂಯಾ. ನಿನ್ನ ಮೂಲಕವಾಗಿ ನಿನ್ನ ಕುಟುಂಬವೆಲ್ಲರೂ ಕೂಡ ರಕ್ಷಣೆ ಮಾರ್ಗದಲ್ಲಿ ನಡೆಯಬೇಕು. ನೀನು ಒಬ್ಬ ಏಲಿಯನೇ, ನೀನು ಒಬ್ಬ ಯಾಕೋಬಳೆ. ಹಲ್ಲೆಲೂಯಾ. ನಿನ್ನಿಂದ ನಿನ್ನ ಕುಟುಂಬ ಬದಲಾವಣೆ ಆಗಬೇಕು, ನಿನ್ನ ಕುಟುಂಬದಿಂದ ನಿನ್ನ ಸುತ್ತಮುತ್ತಲು ಬದಲಾವಣೆ ಆಗಬೇಕು, ನಿನ್ನ ಸುತ್ತಮುತ್ತಲಿಂದ ನಿನ್ನ ಊರೇ ಉಜ್ಜೀವನವುಳ್ಳದ ಹಾಗೆ ಆಗಬೇಕು. ಹಲ್ಲೆಲೂಯಾ. ಯಾಕಂದ್ರೆ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ನಾವು ಮನುಷ್ಯರೊಡನೆ ಹೋರಾಡಬೇಕು. ಹೋರಾಡೋದಂದ್ರೆ ನಾಳೆ ಬೆಳಗ್ಗೆ ಜಿಮ್ ಜಾಯ್ನ್ ಆಗ್ತೀನಿ. ಫಸ್ಟ್ ಹೋರಾಡಿ ಗೆಲ್ಬೇಕಂದ್ರೆ ಹೊಡಿಬೇಕಲ್ಲ. ಜಿಮ್ ಜಾಯ್ನ್ ಆಗ್ತೀನಿ ಅನ್ಕೊಂತಾರೆ, ಮತ್ತೆ ಜಿಮ್ ಜಾಯ್ನ್ ಆಗ್ಬಿಟ್ರೆ ಏನ್ ಮಾಡ್ಬೇಕು? ನಿಮ್ಗೆಲ್ಲ ಒಳ್ಳೆ ಮಜಲ್ ಇದು.
ಆಮೇಲೆ ಹಾಲೆಲೂಯ. ನಮಗೆ ಯಾಕೆ ಬೇಡ, ಪ್ರಾರ್ಥನೆ ಎಂಬುವ ಜಿಮ್ ಇದ್ರೆ ಸಾಕು, ಎಲ್ಲವನ್ನ ಗೆಲ್ತೀವಿ. ಆಮೇಲೆ ನಾವ್ ಇಷ್ಟೇ ಇದ್ರೆ ಸಾಕು, ಚಿಕ್ಕದಾಗಿದ್ರೆ ಪರವಾಗಿಲ್ಲ, ತಳ್ಳಗಿದ್ರೆ ಪರವಾಗಿಲ್ಲ, ನಮ್ಮಲ್ಲಿ ಪ್ರಾರ್ಥನೆ ಅಭಿಷೇಕ ಇದ್ರೆ ಸಾಕು. ಯಾರನ್ನಾದ್ರೂ ಗೆಲ್ಲುವ ಶಕ್ತಿ ದೇವರು ನಮಗೆ ಕೊಟ್ಟಿದ್ದಾನೆ. ಯಾವುದನ್ನಾಗ್ಲಿ ಗೆಲ್ಲುವ ಶಕ್ತಿ ನಮಗೆ ಕೊಟ್ಟಿದ್ದಾನೆ. ಯಾವ ಸಮಸ್ಯೆ ಆಗಿರ್ಬೋದು, ಯಾವ ರೋಗ ಆಗಿರ್ಬೋದು, ಯಾವುದ ವ್ಯತಿರೇಕದ ಮನುಷ್ಯರಾಗಿರ್ಬೋದು, ಯಾವುದ ಲೋಕದ ವ್ಯವಸ್ಥೆ ಆಗಿರ್ಬೋದು, ಎಲ್ಲವನ್ನು ಗೆಲ್ಲಲಿಕ್ಕೆ ದೇವರು ನಮಗೆ ಶಕ್ತಿಯನ್ನು ಕೊಡುತ್ತಾನೆ. ಲೋಕದ ಒಂದು ಇರುವವರ ಜೊತೆಯಲ್ಲಿ ಗೆದ್ದು ಹೋರಾಡಿದ್ದಾನೆ. ಯಾಕೋಬನು ಮಾತ್ರ ಅಲ್ಲಿಂದ ಬರುವಾಗ ತಾನು ಹೇಳಿದ್ದಾನೆ, ಯಾರು ಕೂಡ ಏನು ಅಲ್ಲಿರುವಂತ ವಿಗ್ರಹಗಳನ್ನು ತಗೊಳ್ಬೇಡ್ರಿ ಎಂಬುದಾಗಿ ಹೇಳುವಾಗ ರಾಹೇಲ್ ಏನ್ ಮಾಡ್ತಾಳೆ ಗೊತ್ತಾ, ಅಲ್ಲಿರುವಂತ ಅಪ್ಪನ ಮನೆಯಲ್ಲಿ ಒಂದ್ 2-3 ತಗೊಂಡು ಕೆಳಗೆ ಇಟ್ಕೊಂಡು ಕೂತ್ಕೊಂಡು ಬರ್ತಾ ಇರ್ತಾಳೆ. ಬಂದು ಅರ್ಧ ದಾರಿಗೆ ರೋಗ ಬಂದು ಸತ್ತೋದು. ಯಾಕೆ ಎಲ್ಲಿಗೆ ಆಗ್ಲಿಲ್ಲ, ಸೇರುವಂತ ಗಮ್ಯ ಸ್ಥಾನವನ್ನು ಸೇರ್ಲಿಕ್ಕೆ ಆಗ್ಲಿಲ್ಲ. ಕಾರಣ ಅದನ್ನು ಬಿಡ್ಲಿಲ್ಲ, ಹೋರಾಡ್ಲಿಕ್ಕೆ ಆಗ್ಲಿಲ್ಲ. ಯಾಕೋಬನು ಅದನ್ನು ಗೆದ್ದ. ಆಮೇಲೆ ದೇವರೊಡನೆ ಹೋರಾಡುವುದೇನು ಗೊತ್ತಾ, ಪ್ರಾರ್ಥನೆಯಲ್ಲಿ ಹೋರಾಡಬೇಕು. ಎಂದೆಂದಿಗೂ ನಾವು ಬಿಡಬಾರದು. ಎಂದಿಗೂ ನಾವು ಬಿಡಬಾರದು. ಆತನ ಪಾದವನ್ನು ಇಟ್ಟುಕೊಂಡು ಪ್ರಾರ್ಥನೆ ಮಾಡುವಾಗ, ಸ್ವಾಮಿ ನಿನ್ನನ್ನು ದಾಟಿ ಹೋಗಬೇಡ ಕರ್ತನೇ, ನನ್ನನ್ನು ಆಶೀರ್ವದಿಸುವುದಾಗಿ ಈ ಮಧ್ಯಾಹ್ನ ವೇಳೆಯಲ್ಲಿ ನೀನು ಆತನ ಪಾದವನ್ನು ಹಿಡಿದುಕೊಳ್ಳುವುದಾದರೆ, ಯಾಕೋಬನ ಹಾಗೆ ದೇವರ ಪಾದವನ್ನು ಹಿಡಿದುಕೊಳ್ಳುವುದಾದರೆ ಖಂಡಿತವಾಗಿ ದೇವರು ನಿನ್ನನ್ನು ಆಶೀರ್ವದಿಸುತ್ತಾನೆ. ನಿನ್ನನ್ನು ಕೈ ಬಿಡುವುದಿಲ್ಲ, ನಿನ್ನನ್ನು ತೊರೆಯುವುದಿಲ್ಲ, ನೀನು ನಾಚಿಕೆ ಪಡುವುದಿಲ್ಲ, ನೀನು ಸೋತು ಹೋಗುವುದಿಲ್ಲ. ದೇವರು ನಿನ್ನನ್ನು ಗೆಲ್ಲಿಸಲಿಕ್ಕೆ ಆತನ ಶಕ್ತನಾಗಿದ್ದಾನೆ. ದೇವರೇ ನಿನ್ನ ಬಗ್ಗೆ ಸಾಕ್ಷಿ ನೀಡಬೇಕು. ದೇವರು ಸತ್ಯವೇದದಲ್ಲಿ ಹಲವಾರು ಒಂದು ಭಕ್ತರ ಬಗ್ಗೆ ಸಾಕ್ಷಿ ನೀಡಿದ. ಅಬ್ರಹಾಮನ ಬಗ್ಗೆ ಹೇಳ್ತಾನೆ, ಅಬ್ರಹಾಮನು ನನ್ನ ಪ್ರಿಯ ಸ್ನೇಹಿತನೆಂಬುದಾಗಿ ದೇವರ ಸಾಕ್ಷಿ ಹೇಳ್ತಾನೆ. ದಾವಿದನ ಬಗ್ಗೆ ಹೇಳ್ತಾನೆ, ಈತನು ನನ್ನ ಹೃದಯಾನುಸಾರನೆಂಬುದಾಗಿ ದಾವಿದನ ಬಗ್ಗೆ ಸಾಕ್ಷಿ ನೀಡುತ್ತಾನೆ. ಹಲ್ಲೆಲೂಯ. ಯೇಸು ಕ್ರಿಸ್ತನ ಬಗ್ಗೆ ಹೇಳ್ತಾನೆ, ಈತನು ನನ್ನ ಪ್ರಿಯ ಕುಮಾರನು ಎಂಬುದಾಗಿ ಆತನ ಬಗ್ಗೆ ಸಾಕ್ಷಿ ಹೇಳ್ತಾನೆ. ಹಲ್ಲೆಲೂಯ. ಪೌಲನು ಹೇಳ್ತಾನೆ ಎಫೆಫ್ರ ಬಗ್ಗೆ, ಈತನು ಪ್ರಾರ್ಥನೆ ಯೋಧನು ಎಂಬುದಾಗಿ ಪೌಲನು ಹೇಳುತ್ತಾನೆ. ಈತನ ದೇವರ ಸೇವೆಗೋಸ್ಕರ ಪ್ರಯಾಸ ಪಡುವ ವ್ಯಕ್ತಿ ಎಂಬುದಾಗಿ ಅದರ ಬಗ್ಗೆ ಸಾಕ್ಷಿ ಹೇಳ್ತಾನೆ. ನಿಮ್ಮ ಸೇವಕರು ನಿಮ್ಮ ಬಗ್ಗೆ ಒಳ್ಳೆ ಸಾಕ್ಷಿಯನ್ನು ಹೇಳಬೇಕು. ಏನ್ ಗೊತ್ತಾ, ಇವನು ಪ್ರಾರ್ಥನೆ ವೀರನ್ರಿ, ಇವನು ವಾಕ್ಯ ಚೆನ್ನಾಗಿ ಓದ್ತಾನೆ, ಇವನು ಸಭೆಗೆ ಚೆನ್ನಾಗಿ ಬರ್ತಾನೆ, ಈ ಎಂಬ ಭಕ್ತಿ ಪಡಲು, ಇವನು ಭಕ್ತಿ ಪಡ ಎಂಬುದಾಗಿ ನನ್ನ ದೇವರ ಸಾಕ್ಷಿ ಕೊಡ್ಬೇಕು, ನನ್ನ ಸೇವಕರು ಕೂಡ ಸಾಕ್ಷಿ ಕೊಡ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಮ್ಮ ಬಗ್ಗೆ ಕೆಲವರು ವ್ಯತಿರೇಕವಾದ ಸಾಕ್ಷಿಗಳು ಕೊಡ್ತಿದ್ದಾರೆ. ಯಾಕೆ ಗೊತ್ತಾ, ದೇವರು ನಂಬಿಕೊಂಡ್ರು ಕೂಡ ನಮಗೆ ಅಂತ ಒಂದು ಟೆಸ್ಟ್ ಮನೆ ಸಾಕ್ಷ್ಯವು ಚೆನ್ನಾಗಿರ್ಬೇಕು ಅಂತ ಬೇಡ ನಮಗೆ. ಅಲ್ಲಲ್ಯ, ನಿಮ್ಮ ನೋಡಿದ ತಕ್ಷಣ ಎಲ್ಲರೂ ಏನನ್ಬೇಕು ಗೊತ್ತಾ, ಅಬ್ಬಾ ಇಲ್ಲಿ ಕ್ರೈಸ್ತಗಳು, ಇವರು ಸೇವಕರು, ಇವರು ಒಳ್ಳೆ ಬಿಲೀವರ್, ಇವರು ಪ್ರಾರ್ಥನೆ ಪರರು, ಇವರು ಒಳ್ಳೆ ಆರಾಧಿಕರು ಎಂಬುದಾಗಿ ಇತರರು ನಿಮ್ಮ ಬಗ್ಗೆ ಏನ್ ಹೇಳಬೇಕು ಗೊತ್ತಾ, ಒಳ್ಳೆ ಸಾಕ್ಷಿಯನ್ನು ಹೇಳಬೇಕು. ನಿಮ್ ಕ್ಯಾರೆಕ್ಟರ್ ಸರಿ ಇಲ್ಲ, ನಿಮ್ ಟೆಸ್ಟಿಮನಿ ಸರಿ ಇಲ್ಲ ಅಂದ್ರೆ ನೀನ್ ಸತ್ತಂಗೆ. ಆಮೆನ್, ಹಲ್ಲೆಲೂಯಾ. ನಮ್ಮ ಒಂದು ಜೀವನ ಸರಿ ಇಲ್ಲ, ನಮ್ಮ ಕ್ಯಾರೆಕ್ಟರ್ ಸರಿ ಇಲ್ಲ, ನಮ್ಮ ಟೆಸ್ಟಿಮನಿ ಸರಿ ಇಲ್ಲ ಅಂದ್ರೆ ನಾವು ಜೀವ ಸಹಿತವಾಗಿದ್ದು ಕೂಡ ಸತ್ತಂಗೆ. ಆಮೆನ್. ನಮ್ಮ ಟೆಸ್ಟಿಮನಿ ಸರಿಯಾಗಿರಬೇಕು, ನಮ್ಮ ಜೀವನ ಸರಿಯಾಗಿರಬೇಕು. ಅವಾಗ ದೇವರ ಪಾದವನ್ನು ಇಟ್ಟುಕೊಳ್ಳುವಾಗ ದೇವರು ಅದನ್ನು ನೋಡಿ ದೇವರು ನಿನ್ನನ್ನು ಆಶೀರ್ವಾದಿಸಲು ನೋಡುತ್ತಾ ಇರ್ತಾನೆ. ಹಲ್ಲೆಲೂಯಾ. ಏ ಬಾರೋ, ನೀನೇ ಬಾ, ಇಟ್ಕೊಬ. ಹಲ್ಲೆಲೂಯಾ. ಎಲ್ಲರೂ ಪ್ರಾರ್ಥನೆ ಉಳ್ಳವರಾಗಿರಿ. ಇವತ್ತು 5 ನಿಮಿಷದಲ್ಲಿ ಸಮಥಿಂಗ್ ದೇವರ ಕಾರ್ಯಗಳು ಮಾಡ್ಲಿಕ್ಕಿದ್ದಾರೆ. ನಾನು ಜಾಸ್ತಿ ಸಮಯ ತಗೊಳ್ಳ ಬಿಟ್ಟು ಬಿಡ್ತೀನಿ, ಯಾಕಂದ್ರೆ ಊಟ ವ್ಯವಸ್ಥೆ ಚಿಕನ್ ಮಟನ್ ಎಲ್ಲ ಮಾಡಿರ್ತಾನೆ ಅಲ್ಲಿ. ಮತ್ತೆ ನನಗೆ ಬೈಕಂದ್ರೆ ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನೀನೇನ್ ಮಾಡ್ಬೇಕಂತ, ದೇವರು ನಿನ್ನ ಎದುರುಗಡೆ ಇದ್ದಾಗ ಅದನ್ನ ಪಾದವನ್ನು ಹಿಡಿದುಕೊಳ್ಳಬೇಡ ಅಷ್ಟೇ. ಯಾರಿಲ್ಲಂದ್ರೆ ಪರವಾಗಿಲ್ಲ, ನಿನಗೆ ದೇವರ ಸಂಗಡ ಇದ್ರೆ ಸಾಕು, ದೇವರ ಪಕ್ಷದಲ್ಲಿದ್ರೆ ಸಾಕು, ದೇವರಿನ ಕುಟುಂಬದಲ್ಲಿದ್ರೆ ಸಾಕು. ಯಾಕಂದ್ರೆ ಗೊತ್ತಾ, ಆಶೀರ್ವಾದ ಕೊಡುವವನು ದೇವರು ಮನುಷ್ಯನಲ್ಲ. ಹಲ್ಲೆಲೂಯಾ.
ನೀವು ಒಂದೇ ಪ್ರಾರ್ಥನೆ ಮಾಡು, ಗರ್ಭಫಲ ಇಲ್ವಾ ಅಪ್ಪ, ನನಗೆ ಗರ್ಭಫಲ ಕೊಡು ಸ್ವಾಮಿ. ಹಾಲೆಲೂಯಾ. ಸಾಲದ ಬಾಧೆ ಇದೆಯಾ, ನನ್ನ ಸಾಲದ ಬಾಧೆಯನ್ನು ತೀರಿಸಪ್ಪ. ಅನಾರೋಗ್ಯವಿದೆಯಾ ಅಪ್ಪ, ನನ್ನನ್ನು ಗುಣಪಡಿಸುವುದಾಗಿ ನೀನು ಹೇಳುವಾಗ ಖಂಡಿತವಾಗಿ ನಿನ್ನನ್ನು ಗುಣಪಡಿಸುವ ದೇವರಾತನಾಗಿದ್ದಾನೆ. ನನಗೆ ಸಹಾಯ ಮಾಡುವ ದೇವರಾತನಾಗಿದ್ದಾನೆ. ನಿನ್ನ ಜೀವನದಲ್ಲಿ ಅಪ್ಪ ನನ್ನನ್ನು ಆಶೀರ್ವದಿಸುವ ತನಕ, ನನ್ನನ್ನು ರಕ್ಷಿಸುವ ತನಕ, ನನ್ನ ಕುಟುಂಬದಲ್ಲಿ ಅದ್ಭುತ ಮಾಡುವ ತನಕ, ನನ್ನ ಜೀವನದಲ್ಲಿ, ನನ್ನ ಮಕ್ಕಳ ಜೀವನದಲ್ಲಿ, ನನ್ನ ಬಿಸ್ನೆಸ್ ಅಲ್ಲಿ, ನನ್ನ ವ್ಯಾಪಾರದಲ್ಲಿ, ನನ್ನ ಎಜುಕೇಶನ್ ಅಲ್ಲಿ, ನಮ್ಮ ಸೇವೆಯಲ್ಲಿ ನೀನು ಆಶೀರ್ವದಿಸುವ ತನಕ ನಾನು ನಿನ್ನನ್ನು ಬಿಡುವುದಿಲ್ಲ. ಚಪ್ಪಲಿಗಳು ದೇವರನ್ನು ಆಶೀರ್ವದಿಸ್ತು, ದೇವರನ್ನು ಆಶೀರ್ವದಿಸ್ತಾನೆ. ದಾವೀದನಾಗಿ ಆರಾಧನೆ ಮಾಡುವುದು ನೀನು ನೋಡ್ತೀಯ. ಹಲ್ಲೆಲೂಯಾ. ರಬನ ಶಬರಬ ಆ ಪ್ರೊಫೆಟಿಕ್ ಮ್ಯಾಂಟಲ್ ನಿನ್ನ ಮೇಲೆ ಇಳಿದು ಬರುವುದು ನಾನು ನೋಡ್ತಾ ಇದ್ದೇನೆ. ಗಟ್ಟಿಯಾಗಿ ಕರೆಗಳು ತಟ್ಟಿ ರೂಪಾನ ಶಬಲ ಬಿಡಾಲರಮ ಕೆಲವರಿಗೆ ಆರಾಧನೆಯ ಒಂದು ಪ್ರೊಫೆಟಿಕ್ ಮ್ಯಾಂಟಲ್ ಇಲ್ಲಿ ಇಳಿದು ಬರ್ತಾ ಇದೆ. ಇಬ್ಬರು ಮೂವರ ಮೇಲೆ ಆರಾಧನೆಯ ಒಂದು ಪ್ರೊಫೆಟಿಕ್ ಮ್ಯಾಂಟಲ್ ನಿಮ್ಮ ಮೇಲೆ ಇಳಿದು ಬರ್ತಾ ಇದೆ. ಅದು ಆರಾಧನೆ ಅಭಿಷೇಕ ನಿಮ್ಮ ಮೇಲೆ ಇಳಿದು ಬರ್ತಾ ಇದೆ. ಆರಾಧನೆ ಅಭಿಷೇಕ ನಿಮ್ಮ ಮೇಲೆ ಇಳಿದು ಬರ್ತಾ ಇದೆ. ಆ ಮ್ಯಾಂಟಲ್ ಅನ್ನು ತಗೊಂಡು ನಿಂತುಕೊಳ್ಳುವಾಗ, ದೇವರನ್ನು ನೀನು ಆರಾಧಿಸುವಾಗ ಬಲವಾದ ಕಾರ್ಯಗಳು ದೇವರು ಮಾಡಲಿಕ್ಕಿದ್ದಾರೆ. ಶಬಾಲ ಪಿಯಾಲರಬ ರಿಖಾಬಾಲರಬ ಕರೆಗಳು ತಟ್ಟಿ ದೇವರ ಸ್ತುತಿಸೋಣ, ಪ್ರಾರ್ಥಿಸೋಣ. ಆತನ ನಮ್ಮ ಮಧ್ಯದಲ್ಲಿ ಇಳಿದಿದ್ದಾನೆ. ಆತನ ಪಾದವನ್ನು ಇಟ್ಟುಕೊಳ್ಳುವುದಾದರೆ ದೇವರು ನಿನ್ನನ್ನು ಕೈ ಬಿಡುತ್ತಿಲ್ಲ. ಕೆಲವರ ಮೇಲೆ ದೇವರ ಅಭಿಷೇಕ ಇಳಿದು ಬರ್ತಾ ಇದೆ. ಆರಾಧನೆ ಅಭಿಷೇಕ ಇಳಿದು ಬರ್ತಾ ಇದೆ. ಆರಾಧನೆ ಅಭಿಷೇಕ ಇಳಿದು ಬರ್ತಾ ಇದೆ. ಆರಾಧನೆ ಅಭಿಷೇಕ ಇಳಿದು ಬರ್ತಾ ಇದೆ. ದೇವರ ಮೇಲೆ ಒಂದು ಅಭಿಷೇಕವನ್ನು ಸುರಿಸ್ತಾ ಇದ್ದಾರೆ. ಒಂದು ವರ್ಷಿಪ್ ಮ್ಯಾಂಟಲ್ ನಿನ್ನ ಮೇಲೆ ಇಳಿದು ಬರ್ತಾ ಇದೆ. ಒಂದು ಆಲ್ಬಮ್ಸ್ ಅನ್ನು ನೀನು ಮಾಡಬೇಕಿದ್ಯಾ? ನೀವು ಒಂದು ಆಲ್ಬಮ್ಸ್ ಅನ್ನು ದೇವರ ಮೇಲೆ ಆತ ತೋರಿಸ್ತಾ ಇದ್ದಾನೆ. ಒಂದು ಪ್ರೇಸ್, ಒಂದು ಕೃಪೆಯ ಬಗ್ಗೆ ನೀನು ಒಂದು ಹಾಡನ್ನು ಬರೀತೀಯ. ಆ ಹಾಡು ನಿನ್ನ ಸುತ್ತಮುತ್ತಲ ಪ್ರಾಂತದವರು ಎಲ್ಲರ ಬಾಯಲ್ಲಿ ಕೂಡ ಆ ಹಾಡು ಕೇಳಲು ಬರುತ್ತದೆ. ಆ ಹಾಡು ಕೇಳಲು ಬರುತ್ತದೆ. ಆ ಒಂದು ಪ್ರಾಫಿಟಿಕ್ ವರ್ಷಪ್ ಮ್ಯಾಂಟಲ್ ನಿನ್ನ ಮೇಲೆ ಇಳಿದು ಬರ್ತಾ ಇದೆ. ನೀಲೇ ಶಬರ ಧಿಯಾಲರಬ ರೇಖಾಬಲರಬ ಏಳೋರು ಮುಂದೆ ಬನ್ನಿ. ನಾನು ಯಾರ ಮೇಲೆ ಕೈ ಇಟ್ಟು ನಾವು ಹಿಂದೆ ಬಂದು ಮೊಣಕಾಲಲ್ಲಿ ಪ್ರಾರ್ಥನೆ ಮಾಡಿ ಸಮಥಿಂಗ್ ಮಿಕ್ಕಿದವ್ರು ನಾವು ಪ್ರಾರ್ಥನೆ ಮಾಡಿ ಯಾರ ಕಣ್ಣಿಗೆ ನೋಡ್ಬೇಡ್ರಿ, ಆಚರಿಸಿ ನೋಡ್ಬೇಡ್ರಿ. ನಿಮ್ಗೆ ಯಾವ್ದು ಬೇಕೋ ಅದು ಪ್ರಾರ್ಥನೆ ಮಾಡಿ. ನೀವು ಸಮಥಿಂಗ್ ಮಾಡ್ತಾ ಇದ್ದಾರೆ. ಶಬರ ಕತುರಿಯಾಲರಬ ರಿಬಾಲ ಶಬರಬ ಇಲ್ಲಿ ಯಾರು ಆರಾಧನೆ ಮಾಡುವವರು ಇದ್ದಾರ? ಆರಾಧನೆ ಮಾಡುವವರು ಇದ್ದಾರ? ಇಲ್ಲಿ ಇದ್ರೆ ಮುಂದೆ ಬನ್ನಿ. ವರ್ಷದ ಲೀಡರ್ ಆಗಿರಬಹುದು, ಆರಾಧನೆ ಮಾಡುವುದು ಇಲ್ಲಿ ಮುಂದೆ ಬನ್ನಿ. ಒಂದು ಪ್ರಾಫಿಟಿಕ್ ಮ್ಯಾಂಟಲ್ ಅನ್ನು ದೇವರ ಮೇಲೆ ರಿಲೀಸ್ ಮಾಡಲಿಕ್ಕಿದ್ದಾರೆ ಇವತ್ತು. ಆಸ್ ಎ ಪ್ರಾಫಿಟ್ ಆಫ್ ಗಾಡ್, ಆಸ್ ಎ ಪ್ರವಾದಿಯಾಗಿ ದೇವರ ಕೊಟ್ಟ ಅಭಿಷೇಕದ ಮೇಲೆ ನಿಮ್ಮನ್ನು ದೇವರ ಪ್ರವಚಿಸಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ಆ ಒಂದು ಆರಾಧನೆ ಅಭಿಷೇಕ ನಿಮ್ಮ ಮೇಲೆ ಬರ್ತಾ ಇದೆ. ಶಬಲ ಧಿಯಾಲರಬ ಕಮನ್ 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 ಸ್ಪೀಕರ್ ಸ್ಪೀಕರ್ ಆ ಆರಾಧನೆ ಅಭಿಷೇಕ ನಿಮ್ಮ ಮೇಲೆ ಇಳಿದು ಬರ್ತಾ ಇದೆ. ನೀವು ಕೆಲವು ಹಾಡುಗಳನ್ನು ಬರೆಯುವುದು ನಾನು ನೋಡ್ತಾ ಇದ್ದೇನೆ. ಕೆಲವು ಹಾಡುಗಳನ್ನು ಬರೆಯುವುದು ನಾನು ನೋಡ್ತಾ ಇದ್ದೇನೆ. ಆ ಹಾಡುಗಳು ಆತನ ಪ್ರೀತಿ ಕೃಪೆಯ ಬಗ್ಗೆ ದೇವರು ನಿನಗೆ ಒಂದು ಹಾಡನ್ನು ಕೊಡ್ತಾ ಇದ್ದಾರೆ. ಆ ಹಾಡು ಹಲವಾರು ಜನರಿಗೆ ಅದು ಆಶೀರ್ವಾದಕರವಾಗಿ ಇರುತ್ತದೆ. ಶಬರ ಧಿಯಾಲರಬ ರಿಖಾಬಲರಬ ಕಮನ್ ಕಮನ್ ಪ್ರೇ ಇದರ ಪ್ರೇರ್ ಮಾಡಿ ಸಮಥಿಂಗ್ ದೇವರ ದಾವೀದನ ಅಭಿಷೇಕ ಆರಾಧನೆಯ ಅಭಿಷೇಕ. ಓ ರಿಖೆಲ್ಲಬ ಶಬರ ಧಿಯಾಲರಬ ಇವತ್ತಿನ ಮೇಲೆ ಆಶೀರ್ವಾದವನ್ನು ಸುರಿಸುವ ಆತನು ಶಕ್ತನಾಗಿದ್ದಾನೆ. ನಾನು ನೋಡ್ತಾ ಇದ್ದೇನೆ ನೀವೊಂದು ಆಧಾರವು ಯೇಸುವೇ ಆಧಾರ ಎಂಬ ಹಾಡನ್ನು ಬರಲಿಕ್ಕಿದ್ದೀರಾ. ಯು ಆರ್ ರೈಟಿಂಗ್ ದಟ್ ಸಾಂಗ್. ಆ ಲಿರಿಕ್ಸ್ ನಿನ್ನ ದುಃಖದಲ್ಲಿರುವಾಗ ರಾತ್ರಿ ವೇಳೆಯಲ್ಲಿ ದೇವರ ಆ ಲಿರಿಕ್ಸ್ ನಿನಗೆ ಕೊಡ್ಲಿಕ್ಕಿದ್ದಾರೆ. ಆ ಹಾಡು ನೀನು ಬರೆಯುವಾಗ ಹಲವಾರು ಜನರು ಆಶೀರ್ವದಿಸಲ್ಪಡುತ್ತಾರೆ. ಶಬರ ಧಿಯಾಲರಬ ರಿಖಾಬಲರಬ ನೀನು ಆರಾಧಿಸುವಾಗ ಹಲವಾರು ಜನರಿಗೆ ಸ್ವಸ್ಥತೆ ನಡೀಲಿಕ್ಕಿದೆ. ನೀನು ಆರಾಧಿಸುವಾಗ ಹಲವಾರು ಜನರು ಬಿಡುಗಡೆ ಹೊಂದಲಿಕ್ಕಿದ್ದಾರೆ. ನೀನು ಆರಾಧಿಸುವಾಗ ಹಲವಾರು ಸೈತಾನ ಶಕ್ತಿಗಳು ಅವರನ್ನು ಬಿಟ್ಟು ಹೋಗುವುದನ್ನು ನೀನು ನೋಡುತ್ತೀಯ. ಆ ಪ್ರೊಫೆಟಿಕ್ ಮ್ಯಾಂಟಲ್, ಆ ಅಭಿಷೇಕ ನಿನ್ನ ಮೇಲೆ ಇಳಿದು ಬರ್ತಾ ಇದೆ. ಶಬರ ಕತರಬ ಧಿಯಾಲರಬ ಕೈಗಳು ಕಟ್ಟಿ ಯೇಸುವೇ we thank you.
ಯೇಸುವೇ ಎಲ್ಲರ ಪ್ರಾರ್ಥನೆ ಎಲ್ಲರ ಕೈಗೆ ಮನಸಾರೆ ಮನಸಾರೆ ನಾನು ನೋಡ್ತಾ ಇದ್ದೇನೆ ವರ್ಷಿಪ್ ಕಾನ್ಫರೆನ್ಸ್ಗಳಲ್ಲಿ ಶಾಬಾರ ಪ್ರಿಯ ದೇವರನ್ನು ನಿಲ್ಲಿಸಲಿಕ್ಕಿದ್ದಾನೆ. ವರ್ಷಿಪ್ ಕಾನ್ಫರೆನ್ಸ್ ಅಲ್ಲಿ ಸೇವಕರ ಮಕ್ಕಳಿದ್ರು ಕೂಡ ಇಲ್ಲಿ ಬನ್ನಿ. ಪಾಸ್ಟರ್ಸ್, ಸನ್ಸ್ ಅಂಡ್ ಡಾಟರ್ಸ್, ಐ ವಾಂಟ್ ಟು ಪ್ರೇ ಫಾರ್ ದೆಮ್. ಸೇವಕರ ಮಕ್ಕಳಿದ್ರೆ ಚಿಕ್ಕವರಾದ್ರೂ ಪರವಾಗಿಲ್ಲ, ಕರ್ಕೊಂಡು ಬನ್ನಿ. Oh, I'm seeing the glorious God. We worship you, Father. Comfort, comfort, comfort. ನಾನು ನೋಡ್ತಾ ಇದ್ದೇನೆ ಕೆಲವು ಹಿಂದಿ ಸಾಂಗ್ಸ್ ಕಾನ್ಫರೆನ್ಸ್ಗಳಲ್ಲಿ ದೇವರ ವರ್ಷಿಪ್ ಕಾನ್ಫರೆನ್ಸ್ ಅಲ್ಲಿ ದೇವರನ್ನು ನೆಲೆಸಲಿಕ್ಕಿಲ್ಲ. God is anointing you. God is touching your voice. Many millions of voices are touching your voice. Shabara tiyara. Release your power now. Release your ಪ್ರಾರ್ಥನೆ ಮಾಡಿ. Release your anointing upon us. Release your anointing upon us. Release your anointing upon us. Release your para shabara tiyara. Jesus. ನಾನು ನೋಡ್ತಾ ಇದ್ದೇನೆ ನಂಬರ್ 7 ಆ ನಂಬರ್ ನೋಡ್ತಾ ಇದ್ದೇನೆ. ಆ ನಂಬರ್ ಯಾವ್ದಿದೆ ನನಗೆ ಗೊತ್ತಿಲ್ಲ. ಆ 7 ನಂಬರ್ ನನಗೆ ಕನೆಕ್ಟೆಡ್ ಆಗಿದೆಯಾ? ಬಟ್ ಗಾಡ್ ಇಸ್ ಟೆಲ್ಲಿಂಗ್ ಮೀ ದಟ್ ನೀನು ಒಂದು 7 ಸಾಂಗ್ಸ್ ಅನ್ನು ನೀನು ಬರೀತೀಯಾ? 7 ಸಾಂಗ್ಸ್ ಅನ್ನು ನೀನು ಬರೀತೀಯಾ? ಆ ಸಾಂಗ್ ಹಲವಾರು ಜನರುಗಳ ಬಾಯಲ್ಲಿ ಬರುತ್ತೆ, ನೀನು ನೋಡ್ತೀಯಾ? ಕರ್ನಾಟಕವೆಲ್ಲ ನಿನ್ನ ಹಾಡುಗಳು ಹಾಡುವ ಅಭಿಷೇಕ ನಿನ್ನ ಮೇಲೆ ಏಳು ದೇಶ ವಿದೇಶಗಳಲ್ಲಿ ದೇವರು ನಿಮ್ಮನ್ನು ಉಪಯೋಗಿಸಿರುತ್ತಾರೆ. ಯೋವೇಲನ ಪ್ರವಾದಿಯಾಗಿ ಈ ಮಗನ ಆರಾಧನೆಯಲ್ಲಿ ಪ್ರವಾದನೆಯನ್ನು ನುಡಿಯುವುದು ನಾನು ನೋಡ್ತಾ ಇದ್ದೇನೆ. ವರ್ಷಿಪ್ ಅಲ್ಲಿ ಪ್ರಾಫೆಸಿಸ್ ಅನ್ನು ನುಡಿಯುವುದು ನಾನು ನೋಡ್ತಾ ಇದ್ದೇನೆ. ಸಮಥಿಂಗ್ ಪ್ರಾಫೆಟಿಕ್ ಮ್ಯಾಂಟಲ್ ರಿಲೀಸ್ ಅಪಾನ್ ಇನ್ ದ ನೇಮ್ ಆಫ್ ಜೀಸಸ್. ಯೇಸುವೇ ನಿಮಗೆ ಸ್ತೋತ್ರ, ಯೇಸುವೇ ನಿಮಗೆ ಸ್ತೋತ್ರ. The season is changing. The season is changing. In the season ಬದಲಾವಣೆ ಆಗ್ತಾ ಇದೆ. Something change ಅನ್ನು ನಾವು ಜೀವನದಲ್ಲಿ ನೋಡ್ತಾ ಇದ್ದೇವೆ. ಸೆಪ್ಟೆಂಬರ್ 25 ಇಂದ 29 ಒಳಗಡೆ ಒಂದು ಕಾರ್ಯಗಳು ದೇವರು ನಿಮ್ಮ ಜೀವನದಲ್ಲಿ ನಿಮ್ಮ ಕುಟುಂಬದಲ್ಲಿ ಮಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. Come on, lift your hands and pray. Hallelujah. ಯೇಸುವೇ ನಿಮಗೆ ಸ್ತೋತ್ರ, ಯೇಸುವೇ ನಿಮಗೆ ಸ್ತೋತ್ರ. We thank you, God. We thank you, Father. We praise you, Father. Oh, we praise you, Father. We praise you, Father. ಯಾಕೋಬನನ್ನು ಆಶೀರ್ವದಿಸಿದಂತ ದೇವರು ಆತನು ನಮ್ಮ ಮಧ್ಯದಲ್ಲಿದ್ದಾನೆ. ಒಬ್ಬೊಬ್ಬರನ್ನು ಆಶೀರ್ವದಿಸಲು ಆತನು ಶಕ್ತನಾಗಿದ್ದಾನೆ. Glorious God, thank you. We thank you, Lord. We thank you, Father. ದಾಟಿ ಹೋಗಲಾರದಂತ ನೀನು ನೋಡ್ಕೊ. ಯಾಕೋಬನನ್ನು ಬಿಡಲಿಲ್ಲ ದೇವರನ್ನು. He did not leave God. ಅದು ಬಿಡಲಿಲ್ಲ, ದೇವರ ಪಾದವನ್ನು ಬಿಡಲಿಲ್ಲ. ದೇವರನ್ನು ಆಶೀರ್ವದಿಸುವ ತನಕ ನಾನು ನಿನ್ನನ್ನು ಬಿಡುವುದಪ್ಪ. ನಾನು ನಿನ್ನನ್ನು ಬಿಡಲ್ಲ ಸ್ವಾಮಿ. ನನ್ನ ಜೀವನದಲ್ಲಿ ಅದ್ಭುತ ಮಾಡು ಸ್ವಾಮಿ. ನಮ್ಮನ್ನು ಆಶೀರ್ವದಿಸಪ್ಪ. ಈ ಮಧ್ಯಾಹ್ನ ವೇಳೆಯಲ್ಲಿ ಒಬ್ಬೊಬ್ಬರನ್ನು ಆಶೀರ್ವದಿಸಲು ಆತನು ಬಂದಿದ್ದಾನೆ. ಅದು ನಿನ್ನನ್ನು ದಾಟಿ ಹೋಗದಂತೆ ನೀನು ನೋಡಕು ಮಗಳೇ. ಆತನ ನಿನ್ನನ್ನು ದಾಟಿ ಹೋಗದಂತೆ ನೋಡಕು ಮಗಳೇ. ಅಪ್ಪ, ನಾನು ಒಪ್ಪಿಕೊಳ್ತಾ ಇದ್ದೇನೆ ಸ್ವಾಮಿ. ನಾನು ಅರ್ಹತನಲ್ಲ ಸ್ವಾಮಿ, ನಾನು ಯೋಗ್ಯತೆ ಉಳ್ಳವನಲ್ಲ ಕರ್ತನೆ. ನನ್ನನ್ನು ಜೀವನವನ್ನು ನಿನಗೆ ಸಮರ್ಪಿಸುತ್ತೇನೆ ಅಪ್ಪ.
ನನ್ನ ಜೀವನವನ್ನು ನಿನಗೆ ಸಮರ್ಪಿಸುತ್ತೇನೆ ಸ್ವಾಮಿ. ಅಪ್ಪ, ನನ್ನ ಜೀವನವನ್ನು ಬದಲಾವಣೆ ಮಾಡಪ್ಪ. ನಮ್ಮನ್ನು ಆಶೀರ್ವದಿಸು ದೇವರೇ ಎಂಬುದಾಗಿ ನೀನು ಹೇಳುವುದಾದರೆ, ಈ ಮಧ್ಯಾಹ್ನ ವೇಳೆಯಲ್ಲಿ ನಿಮ್ಮನ್ನು ಆಶೀರ್ವದಿಸಲು ಆತನು ನಮ್ಮ ಮಧ್ಯದಲ್ಲಿ ಇಳಿದಿದ್ದಾನೆ. ಯಾಕೋಬನನ್ನು ಆಶೀರ್ವದಿಸಿದಂತ ದೇವರು ನಿನ್ನನ್ನು ಆಶೀರ್ವದಿಸುತ್ತಾನೆ. ನಿನಗೆ ಬಿಡುಗಡೆ ಕೊಡುತ್ತಾನೆ. ನಿನ್ನ ಶಾಪವನ್ನು ಹೊರಹಾಕಲು, ನಿನ್ನ ರೋಗವನ್ನು ಬಿಡಿಸಲು, ನಿನ್ನ ಬಂಧಕಗಳಿಂದ ಬಿಡಿಸಲು, ನಿನ್ನ ವೇದನೆಯಿಂದ ಬಿಡಿಸಲು ಆತನ ಈ ಮಧ್ಯಾಹ್ನದಲ್ಲಿ ನಮ್ಮ ಮಧ್ಯದಲ್ಲಿ ಇಳಿದಿದ್ದಾನೆ. ಕರಗಳ ಕಟ್ಟಿ ದೇವರ ನಾಮವನ್ನು ಮೇಲೆ ಕಳಿಸುತ್ತಾನೆ. ಈ ಕ್ಷಣವೇ ಆಕಾಶದ ಬಾಗಿಲು ತೆರೆಯಲ್ಪಟ್ಟಿದೆ. Thank you Lord, for your presence, oh Father. ದೇವರ ಮೇಲೆ ಆಧಾರ ಪಡು. ದೇವರ ಸನ್ನಿಧಾನಕ್ಕೆ ಒಪ್ಪಿಕೋ. ಹೋರಾಡಿ ಗೆಲ್ಲುವುದನ್ನು ಕಲಿ. ಪ್ರಾರ್ಥನೆಯಲ್ಲಿ ಹೋರಾಡು. ಖಂಡಿತವಾಗಿ ನಿನ್ನನ್ನು ಆಶೀರ್ವದಿಸುತ್ತಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ದೇವರ ನಾಮಕ್ಕೆ ಸ್ತೋತ್ರ. ಹಾಲೆಲೂಯಾ, ಹಾಲೆಲೂಯಾ. ಎಷ್ಟನ್ನು ಆಶೀರ್ವದಿಸಲ್ಪಟ್ಟಿದ್ದೀರಿ. ಯಾಕೋಬನಂತೆ ಆತನ ಪಾದವನ್ನ, ಆತನ ಸನ್ನಿಧಿಯಲ್ಲಿ ಗಟ್ಟಿಯಾಗಿ ನಿಲ್ಲೋದಕ್ಕೆ ಎಷ್ಟು ದಿನ ಸಿದ್ಧರಾಗಿದ್ದೇವೆ. ಹಾಲೆಲೂಯಾ. ನೋಡಿ, ಯಾಕೋಬನನ್ನ ದೇವರು ಆಶೀರ್ವದಿಸ್ತಾರೆ. ಆದರೆ ಯಾಕೋಬನ್ ತಾನೆ ನನಗೇನು ಅನ್ನುವ ರೀತಿಯಲ್ಲಿ ನಾವು ಕೂತ್ಕೊಳ್ಳೋದು ಬೇಡ. ಹಾಗೆ ಪಾಸ್ ಹೇಳಿದ್ರು, ಇಲ್ಲಿ ಎಲ್ಲರೂ ಯಾಕೋಬರಂತೆ ಇವತ್ತು ನೀವು ಗಟ್ಟಿಯಾಗಿ ಇಳಿಯೋದಾದ್ರೆ, ಯಾಕೋಬನನ್ನ ಆಶೀರ್ವದಿಸಿದ ದೇವರು ಇವತ್ತು ನಿನ್ನನ್ನು ನನ್ನನ್ನು ಆಶೀರ್ವದಿಸ್ತಾನೆ. ಸಂತೋಷ ಇದೆಯಾ? ಆ ಸಂತೋಷ ಕಾಣ್ತಾ ಇಲ್ಲ. ಅದಕ್ಕೆ ನಾನು ಈ ಮಾತನ್ನು ಹೇಳಿದ್ದೆ. ಹಾಲೆಲೂಯಾ, ಹಾಲೆಲೂಯಾ. ನಂಬಿಕೆ ಇದೆಯಾ? ಯಾಕೋಬನಂತೆ ನಾನು ಆಶೀರ್ವದಿಸಲ್ಪಡ್ತೇನೆ ಅನ್ನುವಂತ ನಂಬಿಕೆ ಇದೆಯಾ? ಹಾಲೆಲೂಯಾ, ಹಾಲೆಲೂಯಾ. ದೇವರ ಸಮ್ಮುಖದಲ್ಲಿ, ದೇವರ ಸನ್ನಿಧಾನದಲ್ಲಿ ವಾಗ್ದಾನದ ಸಹಿತವಾಗಿ ನೀನು ಹೋರಾಡುವವನು, ವಾಗ್ದಾನದ ಸಹಿತವಾಗಿ ಅದನ್ನು ಹಿಡಿದುಕೊಂಡು ನಡೆಯುವವನಾಗಿದ್ರೆ, ಸಮಯ ಬಂದಾಗ ದೇವರು ಅದೇ ಸ್ಥಳದಲ್ಲಿ ನಿನ್ನ ಪರಿಸ್ಥಿತಿಗಳನ್ನ ಬದಲಿಸೋದಕ್ಕೆ ಶಕ್ತನಾದವನು. ಹಾಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ಸುಂದರವಾಗಿ ಮಧ್ಯಾಹ್ನ ಛಾವದಲ್ಲಿ ಸೇವಕರ ಮುಖಾಂತರವಾಗಿ ನಮ್ಮ ಸಭೆಗೆ ಒಂದು ದೊಡ್ಡ ಆಶೀರ್ವಾದದ ಒಂದು ಕಾರ್ಯವನ್ನ, ಆಶೀರ್ವಾದದ ಒಂದು ಸಂಕೇತವನ್ನ, ಆಶೀರ್ವಾದದ ಒಂದು ಮಾರ್ಗವನ್ನ, ಆಶೀರ್ವಾದದ ಒಂದು ಗುಟ್ಟನ್ನ ಇವತ್ತು ದೇವರು ನಮಗೆ ಹೇಳಿಕೊಟ್ಟದಕ್ಕಾಗಿ ಕರ್ತನಿಗೆ ನನ್ನ ಸ್ತೋತ್ರ ಮಾಡ್ತಾನೆ. ಆಮೆನ್. ಹಾಲೆಲೂಯಾ, ಹಾಲೆಲೂಯಾ. ಏನ್ ಸಿಗ್ತಾರೆ ದೇವರು ಹಿಡ್ಕೋಬೇಕಂತ ನೋಡಿದ್ರಲ್ಲ ಭಾಷಣ, ಹಂಗೆ ನಾವು ಹಿಡ್ಕೊಂಡ್ಬಿಡ್ತೀವಿ. ಎಲ್ಲರೂ ದೇವರು ಸಿಗ್ತಾರೆ. ನಿನ್ನ ಪ್ರಾರ್ಥನೆ ಸಮಯ ಎಲ್ಲಿ ನೀನು ಬಿದ್ದಿದೆಯೋ ಅಲ್ಲೇ ಮತ್ತೆ ಎದ್ದೇಳೋದಕ್ಕೆ ಪ್ರಯತ್ನ. ಎಲ್ಲಿ ನೀನು ಹಿಂಜರಿದಿದೆಯೋ ಅಲ್ಲೇ ಸ್ಥಿರವಾಗಿ ನಿಲ್ಲೋದಕ್ಕೆ ಪ್ರಾರಂಭ. ನೀನು ಯಾರನ್ನ ಆಧಾರ ಮಾಡಿ ನಿಂತುಕೊಂಡು ನಮಗೆ ಕೊಂಬುಗಳು ಏನ್ ಹೋಗಿದಾವೋ ಆ ಕೊಂಬುಗಳು ಕಟ್ಟಾಗಬೇಕಾದ್ರೆ ನೀನು ಹೊರಗಿಕೊಂಡದ್ದನ್ನ, ಆ ಸಿಟ್ಟನ್ನ, ಆ ಕಡೆಯ ಆ ಭಾಗವನ್ನ ಬಿಟ್ಟು ದೇವರ ಕಡೆಗೆ ಆಧಾರವಾಗಿರು. ಆಧಾರವನ್ನ ಮಾಡಿಕೋ. ದೇವರು ತಕ್ಕ ಸಮಯದಲ್ಲಿ ನಿನ್ನನ್ನ ಎತ್ತಿ ನಿಲ್ಲಿಸ್ತಾನೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ನಾವು ಒಂದು ಪ್ರಾರ್ಥನೆ ಮಾಡ್ಲಿಕ್ಕಿದ್ದಾವೆ. ಪ್ರಾರ್ಥನೆ ಆದ ಮೇಲೆ ನಿಮಗೆ ಊಟಕ್ಕೆ ಸಮಯ ಎಷ್ಟು ಟೈಮ್ ತಗೋತೀರಿ? ಊಟ ಮಾಡಕ್ಕೆ ಎಷ್ಟು ಟೈಮ್ ತಗೋತೀರ? ಊಟ ಮಾಡಕ್ ಟೈಮ್ ಎಷ್ಟು ಬೇಕ್ರಿ?